ಮಾಸ್ಟರ್ಸ್, ನಿನ್ನೆ ಭೌತಿಕ ದೇಹವನ್ನ ತೊರೆದ ಆದ ನಂತರ ಏನು ಪ್ರಾಣಮಯ ಕೋಶ ಅಥವಾ ಎಥರಿಕ್ ಬಾಡಿ ಅಂತ ಹೇಳ್ತಿದೀವಲ್ಲ, ಅದನ್ನ ಬಿಡೋಕೆ ನಾವು ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗ್ತಾ ಇದ್ವಿ ಮಾಸ್ಟರ್ಸ್. ಅದರ ಮುಂದುವರೆದ ಭಾಗನೇ ಇವತ್ತು ಕೂಡ ಇದೆ. ಯಾರು ತಮ್ಮ ಜೀವನವಿಡೀ ಒಳ್ಳೆಯವರಲ್ಲದವರು ನರಕದ ಬೆಂಕಿಯಲ್ಲಿ ಬೇಯಬೇಕಾಗುತ್ತದೆ ಅಥವಾ ಕೆಟ್ಟ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ಕಲಿತಿರುತ್ತಾರೋ ಅವರನ್ನು ಈ ವಿಚಾರಗಳು ಬೆನ್ನು ಬಿಡುವುದೇ ಇಲ್ಲ. ಇವುಗಳಿಂದ ಮುಕ್ತರಾಗುವುದರಲ್ಲೇ ಸುಸ್ತಾಗುತ್ತಾರೆ. ಅವರನ್ನು ಮೂರ್ಖನಾಗಿ ಮಾಡಲಾಗಿದೆ ಎಂದು ಏನೋ ಅನಿಸತೊಡಗುತ್ತದೆ. ಆದರೂ ಮೊದಲಿನಿಂದಲೂ ಎಲ್ಲೋ ಒಂದು ಕಡೆ ಇವೆಲ್ಲ ಅಂಧವಿಶ್ವಾಸವೆಂದು ನಮಗೆ ಅನ್ನಿಸುತ್ತಿತ್ತು. ನಮ್ಮ ಬುದ್ಧಿಯಿಂದ ಅವನ್ನ ಎಲ್ಲಿಯವರೆಗೆ ಇವನ್ನ ತೆಗೆಯುವುದಿಲ್ಲವೋ, ಅಂದ್ರೆ ಕೆಲವೊಂದು ಮೂಢನಂಬಿಕೆ ಕಂದಾಚಾರಗಳಿಗೆ ಎಲ್ಲಿವರೆಗೂ ನಾವು ಅಂಟ್ಕೊಂಡಿರ್ತೀವೋ ಅಲ್ಲಿಯವರೆಗೆ ನಾವು ನಾ ಅಪಾರವಾಗಿ ನೋಡುವುದು ಕಲಿಯುವುದು ಇರುವಂತಹ ಬೃಹತ್ ಜೀವನದಲ್ಲಿ ಹೊಂದಿಕೊಳ್ಳಲಾರದೆ ಯಾವುದೋ ಒಂದು ನಮ್ಮ ಮನೆತನದಲ್ಲಿ ಹೀಗೆ ನಡೆದಿದೆಯಪ್ಪ, ನಾವು ಹಿಂಗೇ ಇರ್ತೀವಿ ಅನ್ನೋ ಕೆಲವೊಂದು ಕಂಡ್ಕೊಂಡ್ಬಿಟ್ಟಿರ್ತೀವಿ ಕೆಲವೊಂದು ವಿಚಾರಗಳಿಗೆ. ಆ ರೀತಿಯಾಗಿ ಇರ್ತಬೇಕಾಗ್ತದೆ. ಈ ನಡೀತಕ್ಕಂತ ಅದ್ಭುತವಾದಂತಹ ಜೀವನದ ಬಗ್ಗೆ ಯಾರೇ ಹೇಳಿದ್ರು ಕೂಡ ಅದನ್ನ ನಂಬಕ್ ಹೋಗೋದೇ ಇಲ್ಲ. ಈ ಆಧ್ಯಾತ್ಮ ಇರ್ಬೋದು, ಆತ್ಮನ ಬಗ್ಗೆ ಇರ್ಬೋದು, ಆ ವಿಷಯಗಳನ್ನ ನಂಬಕ್ಕೆ ಹೋಗಲ್ಲ. ಈ ರೀತಿಯಾಗಿ ಇನ್ನು ಕೆಲವರು ಅಲ್ಲಿ ಅಂದ್ರೆ ಮೇಲಿನ ಲೋಕದಲ್ಲಿ ದುಃಖಿಗಳಿದ್ದಾರೆ. ಅಲ್ಲಿ ಮೇಲಿಂದ ಅವರು ತಮ್ಮ ಭೌತಿಕ ಜೀವನವನ್ನು ನೋಡಿಕೊಂಡಾಗ, ಈ ದೇಹವನ್ನು ತೊರೆದು ಹೋದ ನಂತರ ಕೆಳಗಿರತಕ್ಕಂಥ ಭೌತಿಕ ಜೀವನವನ್ನು ನೋಡಿಕೊಂಡಾಗ ಎಷ್ಟೊಂದು ಅವಕಾಶಗಳನ್ನು ಕಳೆದುಕೊಂಡಿದ್ದೇವೆ ಅಂತ ತಿಳ್ಕೊತಾರೆ. ನನ್ನ ಜೀವನದಲ್ಲಿ ಎಂತೆಂತ ಒಳ್ಳೆ ಅವಕಾಶ ಬಂದ್ವು, ಅವನ್ನ ಸದುಪಯೋಗ ಪಡಿಸ್ಕೊಳ್ಳಿಲ್ವಲ್ಲ ಅಂತ ಮರುಗಿದ್ರೆ ಇದು ಕೂಡ ಅವರ ಮೇಲೆ ಬೇರೆ ಬೇರೆ ಪರಿಣಾಮವನ್ನ ಬೀರುತ್ತದೆ. ಈ ರೀತಿ ಬರೀ ಅನ್ಕೊಂಡ್ರೆ ಸಾಕು, ಅವರ ಮೇಲೆ ಆ ಜೀವನದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪರಿಣಾಮವನ್ನು ಉಂಟು ಮಾಡ್ತಾ ಹೋಗ್ತದೆ. ಕೆಲವರಿಗೆ ಪಶ್ಚಾತ್ತಾಪವಾಗುತ್ತದೆ. ಇನ್ನು ಸ್ವಲ್ಪ ಹೆಚ್ಚು ತಿಳುವಳಿಕೆ ಉಳ್ಳವರು ಏನ್ ಮಾಡ್ತಾರೆ, ಮುಂದಿನ ಸಲ ಆ ಅವಕಾಶಗಳನ್ನ ಕಳೆದುಕೊಳ್ಳಬಾರದು ಅಂತ ಯೋಚನೆ ಮಾಡ್ತಾರೆ. ಉದಾಹರಣೆಯಾಗಿ ಹೇಳ್ತಾರೆ, ಒಬ್ಬ ತನ್ನ ಪತ್ನಿ ಮತ್ತು ಪರಿವಾರದ ಖರ್ಚಿನ ಭಾರ ಹೊತ್ತಿದ್ದವನು ಬಹುಶಃ ಸಾಯುವ ಮುನ್ನೆ ಅವನು ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿರಲಿಲ್ಲ. ಆಗ ಅವರೆಲ್ಲ ಏನು ಮಾಡುತ್ತಿದ್ದರಬಹುದು ಎಂದು ಚಿಂತಾಕ್ರಾಂತನಾಗುತ್ತಾನೆ. ನಾನು ಇದ್ಕಿದ್ದಂಗೆ ಮರಣ ಹೊಂದ್ಬಿಟ್ಟಿದ್ದೇನಲ್ಲ, ಇವಾಗ ನಮ್ ಕೆಳಗಡೆ ಭೂಲೋಕದಲ್ಲಿ ಹೆಂಡತಿ ಮಕ್ಕಳು ಏನ್ ಮಾಡ್ತಾ ಇರ್ಬೋದು ಅಂತ ಚಿಂತಾಕ್ರಾಂತನಾದ್ರೆ ಇದೊಂದು ಸಾಮಾನ್ಯ ಮೂರ್ಖ ಸಂಗತಿಯಾಗಿದೆ. ಶರೀರವೇ ಇಲ್ಲವೆಂದ ಮೇಲೆ ಬಳಿಕ ಭೌತಿಕ ಮಟ್ಟದಲ್ಲಿ ಅವನ ಜವಾಬ್ದಾರಿಗಳು ಎಲ್ಲಿಂದ ಬರಬೇಕು? ಈ ಶರೀರವನ್ನು ಬಿಟ್ಟು ಬಂದ ಮೇಲೆ, ಶರೀರವನ್ನು ತೊರೆದ ಮೇಲೆ ಭೌತಿಕ ಲೌಕಿಕ ಜೀವನದ ಯೋಚನೆ ಆದ್ರೂ ಯಾಕೆ? ಈ ಚಿಂತೆ ಮಾಡುವುದರಿಂದ ಅವನ ಪರಿವಾರಕ್ಕೆ ಸಹಾಯವಂತೂ ಆಗಲ್ಲ. ತದ್ವಿರುದ್ಧವಾಗಿ ಹಿಂದೆ ಇರುವ ಪರಿವಾರದ ಸದಸ್ಯರಿಗೆ ದುಃಖಕ್ಕೆ ಕಾರಣವಾಗುತ್ತಾರೆ. ಅಂದ್ರೆ ಆ ಪರಿವಾರದ ಸದಸ್ಯರಿಗೆ ದುಃಖ ಕೊಡ್ಲಿಕ್ಕೆ ಆಗ್ತಾರೆ. ಅಂದ್ರೆ ಈತನ ಆಸೆಯಿಂದ ನಾನು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಅವ್ರಿಗೆ ಆ ರೀತಿಯಾಗಿ ಯೋಚನೆ ಮಾಡೋದ್ರಿಂದ ಅವ್ರಿಗೆ ದುಃಖ ಆಗುತ್ತೆ ಹೊರತು ಯಾವುದೇ ಕಾರಣವಾದಂತ ಸಹಾಯ ಅಂತೂ ಆಗುವುದಿಲ್ಲ. ತದ್ವಿರುದ್ಧವಾಗಿ ಅವರು ದುಃಖವನ್ನು ಕಡಿಮೆ ಮಾಡಿಕೊಳ್ಳುವುದರ ಬದಲಾಗಿ ಹೆಚ್ಚಿಸಿಕೊಳ್ಳುತ್ತಿದ್ದಾನೆ. ಈ ಪ್ರಾಣಮಯ ಕೋಶದಲ್ಲಿ ಇದ್ದು ತನ್ನಲ್ಲಿ ತಾನು ಈ ದೇಹವನ್ನು ಬಿಟ್ಟಿದ್ದೀನಿ, ಆ ದೇಹದ ಹೋದ ನಂತರ ಅದರ ಚಿಂತೆ ಯಾಕೆ ಅನ್ನೋದನ್ನ ಬಿಟ್ಟು ದುಃಖವನ್ನ ಕಡಿಮೆ ಮಾಡ್ಕೊಳ್ಳೋದು ಬಿಟ್ಟು ತಾನೇನೆ ಆ ರೀತಿಯಾಗಿ ನನ್ನ ಪರಿವಾರ ಏನ್ ಮಾಡ್ತಾ ಇದೆಯೋ, ನಾನು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟೆ ಅಂತ ಎಲ್ಲ ಯೋಚನೆ ಮಾಡಿದ್ರೆ ಸಾಕು, ಆಗ ದುಃಖ ಹೆಚ್ಚಾಗುತ್ತೆ. ದುಃಖದ ವಿಚಾರವಾಗಿ ಯೋಚಿಸಿದ್ರೆ ದುಃಖನೇ ಯಥೇಚ್ಛವಾಗಿ ಬರುತ್ತೆ, ಸುಖದ ವಿಚಾರವಾಗಿ ಯೋಚಿಸಿದ್ರೆ ಸುಖವೇ ಯಥೇಚ್ಛವಾಗಿ ಬರುತ್ತೆ. ಪರಿವಾರದ ಸದಸ್ಯರು ಕೂಡ ಬೇರೆ ಬೇರೆ ಆತ್ಮಗಳಿದ್ದಾರೆ, ಅದು ಅವರ ಕರ್ಮವಾಗಿದೆ. ಬಹುಶಃ ಕಷ್ಟವನ್ನು ಸಹಿಸುವುದರ ಮೂಲಕ ಕೆಟ್ಟ ಕರ್ಮ ಫಲವನ್ನು ಅನುಭವಿಸುತ್ತಿದ್ದಾರೆ. ಈ ಜನ್ಮದಲ್ಲಿ ಅದನ್ನು ಅವರು ಅನುಭವಿಸಲೇಬೇಕಾಗಿದೆ ಎಂಬುದನ್ನು ಅವನು ತಿಳಿದುಕೊಂಡರೆ ಈ ಸಮಸ್ಯೆಗೆ ಪರಿಹಾರ ದೊರೆಯುವುದು ಸಾಧ್ಯವಿದೆ. ಅಂದ್ರೆ ಪ್ರತಿಯೊಂದು ಕೂಡ ನಾವು ಇಂಡಿವಿಜುವಲ್ ಆತ್ಮಗಳು ಇದ್ದೀವಿ. ಅವರ ಜನ್ಮದ ಕರ್ಮ ಸಿದ್ಧಾಂತ ಏನಿದೆಯೋ ಅದ್ರ ಪ್ರಕಾರ ಅವ್ರು ಅನುಭವಿಸ್ತಾರೆ. ಅವ್ರು ಅನುಭವಿಸೋದ್ರ ಮುಖಾಂತರ ಅವ್ರ ಕರ್ಮಗಳನ್ನ ಅವ್ರು ಕಳ್ಕೊತಾರೆ ಅಂತ ನಾವು ತೊರಿಬೇಕೇ ಹೊರ್ತು, ಅದು ಬಿಟ್ಟು ಅಲ್ಲಿದ್ದಾಗ್ಲೂ ಕೂಡ ಭೌತಿಕ ಜೀವನದ ಬಗ್ಗೆ ಆ ರೀತಿಯಾಗಿ ಯೋಚನೆ ಮಾಡಿದಾಗ ನಮಗೆ ಅಲ್ಲಿ ಯಥೇಚ್ಛವಾಗಿ ದುಃಖನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಯಾವುದರ ಮೇಲೆ ನಿಯಂತ್ರಣವಿಲ್ಲವೋ ಅವುಗಳನ್ನು ಕುರಿತು ವೃಥಾ ಚಿಂತಿಸಿದರೆ ಫಲವೇನು? ನಮ್ಗೆ ಅದನ್ನೆಲ್ಲ ಬದಲಾವಣೆ ಮಾಡ್ಲಿಕ್ಕಾಗ್ಲಿ ಸಾಧ್ಯತೆ ಇಲ್ಲ ಅಂತ ಅಂದ್ಮೇಲೆ ಅದ್ರ ಬಗ್ಗೆ ಯೋಚನೆನೂ ಮಾಡಕ್ಕೆ ಹೋಗ್ಬಾರ್ದು. ಆದರೂ ಅಂತಹದ್ದನ್ನು ಚಿಂತಿಸುತ್ತಾ ಮತ್ತು ಭವಿಷ್ಯದ ಕುರಿತು ವಿನಾಕಾರಣ ಕೆಟ್ಟದ್ದಾಗಿ ಆಲೋಚಿಸುತ್ತಾ ಸ್ವಯಂ ಕಷ್ಟಗಳನ್ನು ಸೃಷ್ಟಿಕೊಳ್ಳುವಂತ ಜನರು ಕೂಡ ಆ ಜಗತ್ತಿನಲ್ಲಿ ಇದ್ದಾರೆ. ಅಂದ್ರೆ ವಿನಾಕಾರಣವಾಗಿ ಭೂಲೋಕದ ಬಗ್ಗೆ ಯೋಚನೆ ಮಾಡೋದು, ನಾನ್ ಹಿಂಗ ಆಗ್ಬಿಡ್ತಲ್ಲ, ಹೀಗೆಲ್ಲ ಏನೇನೋ ಆಲೋಚಿಸುತ್ತಾ ಕೆಟ್ಟದಾಗ ಆಲೋಚಿಸಿದ್ರೆ ಯಥೇಚ್ಛವಾಗಿ ಕೆಟ್ಟದ್ದೇ ಬರ್ತಾ ಹೋಗ್ತದೆ. ಯಾಕಂದ್ರೆ ಅಂದ್ಕೊಂಡಿದ್ದೆಲ್ಲದೂ ಕೂಡ ಅಲ್ಲಿ ಸೃಷ್ಟಿ ಆಗ್ತದೆ, ಭ್ರಮಾಲೋಕ ಆಗಿರೋದ್ರಿಂದ.
ತಮಗೆ ತಾವೇ ಸ್ವಯಂ ಕಷ್ಟಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಯಾವಾಗಲೂ ಕೆಟ್ಟದ್ದೇ ಆಗುತ್ತದೆ ಎಂದು ಅವರಿಗೆ ಅನಿಸುತ್ತದೆ. ಅವರು ಸತ್ತ ನಂತರವೂ ಹಾಗೆಯೇ ಆಲೋಚಿಸುತ್ತಾರೆ. ಈ ಭೂಲೋಕದಲ್ಲಿ ಇದ್ದಾಗ್ಲೂ ಕೂಡ ಯಾವ್ದಾದ್ರು ಒಂದು ವಿಚಾರ ಆಗಿದ್ರೆ ಸಾಕು, ಆ ಕೆಲಸ ಆಗೋದ್ಕಿಂತ ಮುಂಚಿತವಾಗಿ ಅದನ್ನ ಹೀಗಾದ್ರೆ ಹೆಂಗೆ, ಯಾವಾಗ್ಲೂ ಕೂಡ ಕೆಲವೊಬ್ಬರ ವಿಚಾರಗಳನ್ನ ನೋಡ್ಬೇಕಾಗ್ತದೆ. ಏನಾದ್ರೂ ವಿಚಾರ ತೆಗೆದ್ರೆ ಸಾಕು, ಸಾಧಕ ಬಾಧಕ ವಿಚಾರ ಮಾಡ್ಲೇಬೇಕಾಗುತ್ತೆ ಅನ್ನೋದು ಒಂದು ಮಾತಿಗೆ ಅಂಟಿಕೊಂಡು ಎಲ್ಲದೂ ಕೂಡ ಅದಕ್ಕೆ ಒಳ್ಳೇದಾಗುತ್ತಂತ ಮುಂಚಿತವಾಗಿ ಯೋಚನೆ ಮಾಡಲ್ಲ, ಬರೀ ಕೆಟ್ಟದ್ದನ್ನೇ ಆಲೋಚನೆ ಮಾಡ್ತಾರೆ. ಹೀಗಾಗ್ಬಿಟ್ರೆ ಹೇಗೆ? ಏನಾದ್ರೂ ಆಗ್ಲಿ ನನ್ನ ಪ್ರಯತ್ನ ಪಡೋಣ, ಫಲಾಫಲ ಭಗವಂತನಿಗೆ ಬಿಟ್ಟಿದ್ದು ಅನ್ನೋ ಶರಣಾಗತಿ ಭಾವ ಇಲ್ಲ ಅಂದಾಗ ಅದು ಹಾಗೆಯೇ ಆಗುತ್ತದೆ. ಸತ್ತ ನಂತರನು ಕೂಡ ಅದೇ ಭಾವನೆ. ಇಲ್ಲಿ ನಾವು ಭೂಮಿ ಮೇಲೆ ಯಾಕೆ ಇವನ್ನೆಲ್ಲ ವಿಷಯ ತಿಳ್ಕೋಬೇಕು ಅಂತ ಹೇಳಿದ್ರೆ, ನಮ್ಮ ಮುಂದಿನ ಪಯಣ ಅದ್ಭುತವಾಗಿರ್ಬೇಕು, ಮುಂದಿನ ಜನ್ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಇಲ್ಲಿ ಎಷ್ಟು ಉತ್ತಮರಾಗಿ ಜೀವಿಸ್ಬೇಕು ಅನ್ನೋ ಪ್ರಜ್ಞಾ ಸ್ಥಿತಿ ನಮಗೆ ಬೇಕಾಗಿದೆ. ಅದಕ್ಕೋಸ್ಕರ ಈ ಎಲ್ಲ ವಿಷಯಗಳನ್ನು ಬಿಡಿಸಿ ಬಿಡಿಸಿ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಯಾವಾಗ್ಲೂ ಕೆಟ್ಟದ್ದೇ ಆಗುತ್ತದೆ ಅಂತ ಅನಿಸುತ್ತದೆ, ಅದರ ಸತ್ತ ನಂತರವೂ ಹಾಗೆಯೇ ಆಲೋಚಿಸುತ್ತಾರೆ. ಹೀಗಾಗಿ ಅವರನ್ನು ಯಾವಾಗಲೂ ದುಃಖವು ಸುತ್ತುವರೆದಿರುತ್ತದೆ. ಅವರು ಸ್ವಯಂ ದುಃಖಿಗಳಾಗಿದ್ದು ತಮ್ಮ ಸುತ್ತಮುತ್ತಲೂ ದುಃಖವನ್ನೇ ಹರಡುತ್ತಿರುತ್ತಾರೆ. ತಾವೂ ದುಃಖಿಗಳಾಗಿರ್ತಾರೆ, ಉಳಿದವರನ್ನು ಕೂಡ ದುಃಖದಲ್ಲಿ ಮುಳುಗಿಸ್ತಾರೆ. ಕೆಲವೊಬ್ರಿಗೆ ಏನ್ ಮಾತಾಡಿದ್ರು ಕೂಡ ನೆಗೆಟಿವ್ ಆಗಿ ಮಾತಾಡೋದು, ತಮಗಾಗಿರೋ ದುಃಖ ಅವ್ರಿಗೂ ಆಗ್ಲಿ, ತಮ್ಮ ದುಃಖವನ್ನ ಯಥೇಚ್ಛವಾಗಿ, ಅಂದ್ರೆ ಇವ್ರಿಗಷ್ಟೇ ದುಃಖ ಇರಬಾರ್ದು, ಅವ್ರಿಗೂ ಆ ಮಟ್ಟದ ದುಃಖ ಅವ್ರ ಜೊತೆ ಪಡ್ಬೇಕು, ಆ ರೀತಿಯಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದು, ಇದೆಲ್ಲ ಮಾಡ್ತಿರ್ತಾರಲ್ಲ ಮಾಸ್ಟರ್ಸ್. ಅವ್ರು ಇಲ್ಲಿ ಮಾಡಿದಂಥದ್ದು ಅಲ್ಲಿನೂ ಕೂಡ ಅದೇ ಕೆಲಸಗಳನ್ನೇ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ದೌರ್ಭಾಗ್ಯದಿಂದ ಭೂಮಿಯ ಮೇಲಿನಂತೆ ಅಲ್ಲಿಯೂ ಅಂತ ಜನರು ಒಂದಾಗುತ್ತಾರೆ ಮತ್ತು ಈಗಲೂ ಕೂಡ ಅದೇ ಆಲೋಚನಾ ಸರಣಿಯನ್ನು ಹೊಂದಿರುತ್ತಾರೆ. ಇಲ್ಲಿ ಹೆಂಗೆ ಭೂಮಿ ಮೇಲೆ ಅಂತವ್ರೆ ಅಟ್ರಾಕ್ಟ್ ಮಾಡ್ತೀವಲ್ಲ ಮಾಸ್ಟರ್ಸ್, ಆಯಾ ಫ್ರೀಕ್ವೆನ್ಸಿಗೆ ತಕ್ಕಂತವ್ರು ಅಂತ ಹೇಳ್ತೀವಲ್ಲ ಮಾಸ್ಟರ್ಸ್, ಅದೇ ರೀತಿ ಅಲ್ಲೂ ಕೂಡ ಆಯಾ ರೀತಿಯವರೇ ಗುಂಪಾಗ್ತಾರೆ. ಅಲ್ಲಿನೂ ಕೂಡ ಅದೇ ರೀತಿಯ ಆಲೋಚನಾ ಸರಣಿಯನ್ನ ಹೊಂದಿರುತ್ತಾರೆ. ಅದು ಸುಳ್ಳೆಂದು ಅವರಿಗೆ ಗೊತ್ತಿದ್ದರೂ ಕೂಡ ಇಂಥ ಉದಾಸ ಸ್ಥಿತಿಯ ಜನರಿಗೆ ಸಹಾಯ ಮಾಡಲು ಸದಾ ತತ್ಪರರಾದಂಥ ಜನರಿಂದ ಸ್ವಲ್ಪ ಸಮಯದ ನಂತರ ಅವರಿಗೆ ತಮ್ಮ ಮೂರ್ಖತನದ ಅನುಭವವಾಗುತ್ತದೆ. ಇಲ್ಲಿ ಹೆಂಗೆ ದುಃಖದಲ್ಲಿದ್ದಾಗ, ತಪ್ಪು ದಾರಿಯಲ್ಲಿದ್ದಾಗ ಕೆಲವೊಬ್ಬರಿಗೆ ಹೇಗೆ ಒಳ್ಳೆ ಮಾರ್ಗಕ್ಕೆ ತರ್ಲಿಕ್ಕೆ ಸಾಕಷ್ಟು ಮಾರ್ಗಗಳನ್ನು ಹುಡುಕ್ತಾರೋ, ಅಲ್ಲೂ ಕೂಡ ಅದೇ ತರ ಆ ಮನೋಭಾವದವರು ಇರ್ತಾರೆ. ಅವರಿಗೆ ತಿಳಿ ಹೇಳಿದ ನಂತರ ಇವರು ಎಷ್ಟೋ ವರ್ಷಗಳ ನಂತರ ಬದಲಾವಲಿಕ್ಕೆ ಸಾಧ್ಯತೆ ಇದೆ. ಸೊ ಅವರಿಗೆ ತಮ್ಮ ಯಾವುದು ಕೆಟ್ಟದ್ದು ಎಂಬುದನ್ನು ತಿಳಿಸಿ ಹೇಳಿ, ಅವರ ಮನಸ್ಸಿನಿಂದ ಅಂತ ವಿಚಾರಗಳನ್ನ ತೆಗೆದು ಹಾಕಿ ಹೊಸ ತರ್ಕಯುಕ್ತ ಸುಖದಾಯಕ ವಿಚಾರಗಳನ್ನು ಅವರ ಮನಸ್ಸಿನಲ್ಲಿ ತುಂಬುತ್ತಾರೆ. ಅಲ್ಲೂ ಕೂಡ ಹೊಸ ವಿಚಾರಗಳನ್ನ, ತರ್ಕಯುತವಾದ ಸತ್ಯವಾದದ್ದನ್ನ, ಸುಖದಾಯಕ ವಿಚಾರಗಳನ್ನ ಮನಸ್ಸಿನಲ್ಲಿ ತುಂಬುತ್ತಾರೆ. ಅವರ ವರ್ತಮಾನವಷ್ಟೇ ಅಲ್ಲದೆ ಅವರ ಭೂತ ಮತ್ತು ಭವಿಷ್ಯತ್ತುಗಳನ್ನು ಕೂಡ ಅವರೆದುರು ಸ್ಪಷ್ಟಗೊಳಿಸಿ ಅವರನ್ನು ಪ್ರಶಾಂತಗೊಳಿಸುತ್ತಾರೆ. ನೋಡು, ಈಗ ಈ ರೀತಿ ಆಲೋಚನೆ ಮಾಡಿದಾಗ ನೀ ಭೂತಕಾಲದಲ್ಲಿ ಈ ರೀತಿಯಾಗಿ ಇತ್ತು, ನೀನು ಈ ತರನಾಗಿ ಆಲೋಚನೆ ಮಾಡಿದಾಗ ನಿನ್ನ ವರ್ತಮಾನ ಇಷ್ಟು ಅದ್ಭುತವಾಗಿರುತ್ತದೆ ಅನ್ನೋದನ್ನು ಕೂಡ ಪ್ರಶಾಂತವಾಗಿ ತಿಳಿಸಿ ಹೇಳ್ತಾರೆ. ಯಾವುದೋ ಒಂದು ಹೊಸ ವಿಚಾರವನ್ನು ಕೇವಲ ಅದನ್ನು ನಿನಗೆ ಅಪರಿಚಿತವೆನ್ನುವ ಕಾರಣಕ್ಕಾಗಿ ನೀನು ಅದನ್ನು ತಿರಸ್ಕರಿಸಬೇಡ ಅನ್ನೋ ಭಾವನೆಯನ್ನ ಅವರಲ್ಲಿ ಮೂಡಿಸ್ತಾರೆ. ನಮಗೆ ಗೊತ್ತಿಲ್ಲ ಅಂದ ತಕ್ಷಣ ಅದು ಅಸತ್ಯ ಅಂತ ಆಗ್ಲಿ, ಅದು ಸುಳ್ಳು ಅಂತ ಆಗ್ಲಿ ಅಲ್ಲ. ಅದು ನಮಗೆ ತಿಳಿದಿಲ್ಲ ಅಷ್ಟೇ, ನಮ್ಮಲ್ಲಿ ಅಜ್ಞಾನ ಇರೋದ್ರಿಂದ ತಿಳಿದಿರಲ್ಲ. ಅದು ಹೊಸ ಜ್ಞಾನ ಬಂದಾಗ ಅದನ್ನ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವ ಇರ್ಬೇಕು. ನಾವು ಧ್ಯಾನಕ್ಕೆ ಬಂದ್ಮೇಲೆ ಮುಖ್ಯವಾಗಿ ಕಲಿತಕ್ಕಂಥದ್ದು ಅದೇ ಮಾಸ್ಟರ್ಸ್, ಸ್ವೀಕಾರ ಮನೋಭಾವ ಅಂತಕ್ಕಂಥದ್ದು. ಏನೇ ಬರಲಿ ಅದನ್ನ ಸ್ವೀಕಾರ ಮಾಡ್ತಕ್ಕಂಥ ಮನೋಭಾವ. ಅಲ್ಲೂ ಕೂಡ ಯಾವುದೇ ಒಂದು ಹೊಸ ವಿಚಾರವನ್ನ ಕೇವಲ ಅದು ನಿನಗೆ ಗೊತ್ತಿಲ್ಲ ಅಂದ ತಕ್ಷಣ ಅದನ್ನ ತಿರಸ್ಕರಿಸಬೇಡ ಅನ್ನೋ ಮನೋಭಾವವನ್ನ ಉಂಟು ಮಾಡ್ತಾರೆ. ಬದಲಾಗಿ ಅದರ ಪ್ರತಿಯೊಂದು ಮಗ್ಗಲುಗಳನ್ನ ವಿಮರ್ಶೆ ಮಾಡಿ ನಿಷ್ಕರ್ಷ ಸ್ವಲ್ಪ ಸಮಯದವರೆಗೆ ನಿನ್ನ ಮನಸ್ಸಿನಲ್ಲಿ ಅವಶ್ಯವಾಗಿ ಗೊಂದಲ ಇರುವುದು ಸಹಜ. ನಾವ್ ಯಾವುದೇ ಒಂದು ಹೊಸ ವಿಚಾರ ಬಂದಾಗ ಪ್ರತಿಯೊಬ್ಬರಿಗೂ ಆಗ್ತಕ್ಕಂಥದ್ದು ಇದೆ ಮಾಸ್ಟರ್ಸ್. ಅದನ್ನ ಮನಸ್ಸಲ್ಲೇ ವಿಚಾರ ಮಾಡ್ಬೇಕು, ವಿಮರ್ಶೆ ಮಾಡ್ಬೇಕು. ಆ ವಿಷಯ ಬಂದ ತಕ್ಷಣ ಎಲ್ಲರ ಹತ್ರನು ಚರ್ಚೆ ಮಾಡೋದಲ್ಲ, ಅದನ್ನ ಅನುಭವಿಸಬೇಕು. ಅದರಿಂದ ಆಗ್ತಕ್ಕಂಥ ಅನುಭವಗಳು ಹೇಗಿದೆ ಅಂತ ಹೇಳ್ಬಿಟ್ಟು ನಿಷ್ಕರ್ಷ ಹೊಂದೋದ್ರ ಜೊತೆಗೆ ಮನಸ್ಸಿನಲ್ಲಿ ಅವಶ್ಯಕವಾಗಿ ಗೊಂದಲ ಆಗೋದು ಸಹಜ. ಆದರೆ ಅದೇ ಗೊಂದಲದಿಂದ ನಿನಗೆ ಪ್ರಕಾಶ ಅಂತಕ್ಕಂಥದ್ದು ದೊರೀತಕ್ಕಂಥದ್ದು. ಕತ್ಲೆ ಇದ್ದಾಗ ಅಲ್ವಾ ಮಾಸ್ಟರ್, ಸಣ್ಣ ದೀಪದ ಕಿಡಿ ಕಂಡ್ರು ಕೂಡ ಮನಸ್ಸಿಗೆ ಏನೋ ಒಂದು ಅದ್ಭುತವಾದ ಆನಂದ ಹೇಗಾಗುತ್ತೋ ಆ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಆಗಬೇಕು ಗೊಂದಲ. ಆಗದಾಗ ಮಾತ್ರ ನಮಗೆ ಪ್ರಕಾಶವಾದ ಒಂದು ಬೆಳಕು ಅಂತಕ್ಕಂಥದ್ದು ದೊರೆತಾ ಹೋಗ್ತದೆ. ಕೊನೆಗೆ ಅದವೇ ನಿನ್ನನ್ನ ಜ್ಞಾನ ದೊರೆಯುವ, ಪರಿಪೂರ್ಣ ಮಾನವನಾಗುವ ತಿಳುವಳಿಕೆಯತ್ತ ಕೊಂಡೊಯ್ಯುತ್ತದೆ. ಆಗ ಮಾತ್ರ ನೀನು
ನಿನ್ನ ಮನಸ್ಸಿನಲ್ಲೇ ಘರ್ಷಣೆ ನಡಿಬೇಕು, ಹೊರಗಲ್ಲ ಘರ್ಷಣೆ ಚರ್ಚೆ ಮಾಡೋದು. ಮನಸ್ಸಿನಲ್ಲಿ ನಡಿಬೇಕು ಘರ್ಷಣೆ. ನನ್ನಲ್ಲೇ ಅಡಗಿದೆ ಅತ್ಯುತ್ತಮವಾದ ಜ್ಞಾನ. ಆ ಜ್ಞಾನವನ್ನು ಹೊರ ತೆಗಿಲಿಕ್ಕೆ ಮಾರ್ಗ, ಅದ್ರ ಮೇಲೆ ಧೂಳು ಕೂತಿದೆ, ಕೆಲವೊಂದು ಎಷ್ಟೋ ದಪ್ಪ ದಪ್ಪ ಧೂಳು ಕೂತಿರ್ತದೆ, ಅದನ್ನ ಒರೆಸ್ತಕ್ಕಂಥ ಕೆಲಸ ಆಗ್ಬೇಕು. ನಮ್ಮ ಮನಸ್ಸಿನಲ್ಲಿ ಆ ಸಂಘರ್ಷ ನಡೆದಾಗ ಮಾತ್ರ ಆಗ ನಮ್ಮಲ್ಲಿಂದಲೇ ನಮ್ಗೆನೆ ಜ್ಞಾನದ ಬೆಳಕು ಅಂತಕ್ಕಂಥದ್ದು ತೋರ್ತದೆ, ಪ್ರಕಾಶ ಅಂತಕ್ಕಂಥದ್ದು ಮೂಡ್ತದೆ. ಯಾವುದೇ ಶಿಕ್ಷೆ ಅಥವಾ ಬಹುಮಾನ ಪಡೆಯುವ ವಿಚಾರವನ್ನು ಮನಸ್ಸಿನಿಂದ ತೆಗೆದು ಹಾಕು. ನನಗೆ ಯಾರೋ ಶಿಕ್ಷೆ ಕೊಡ್ತಿದಾರಂತನೋ, ಅಥವಾ ನಾನು ಹೀಗಿದ್ರೆ ನನಗೆ ಬಹುಮಾನ ದೊರೆಯುತ್ತೆ ಅಂತನೋ, ಈ ವಿಚಾರಗಳನ್ನ ಮೊದಲು ಮನಸ್ಸಿನಿಂದ ತೆಗೆದು ಹಾಕು. ಇದಕ್ಕೆ ಶಿಕ್ಷೆಯೂ ಇಲ್ಲ, ಬಹುಮಾನವೂ ಇಲ್ಲ, ಪರಿಣಾಮ ಮಾತ್ರ ಅವಶ್ಯವಾಗಿ ಇದೆ. ನಾವು ಏನೇ ಮಾಡಿರ್ತೀವಿ ಅದರ ಪರಿಣಾಮವನ್ನ ನಾವು ಅವಶ್ಯವಾಗಿ ಅನುಭವಿಸಬೇಕಾಗುತ್ತದೆ. ಕಾರಣವಿದೆ ಎಂದರೆ ಕಾರ್ಯವೂ ಇದೆ. ಕಾರಣ ಇದು ಏನೋ ಕಾರಣಕ್ಕೆ ಬಂದಿದೆ ಅಂದಾಗ ಇದರಿಂದ ಏನೋ ಮುಂದೆ ಮಹತ್ ಕಾರ್ಯನೂ ಕೂಡ ಸಾಧ್ಯತೆ ಇದೆ ಅನ್ನೋ ಭಾವ ನಮ್ಮಲ್ಲಿ ಬರ್ಬೇಕು. ಕಾರ್ಯಕಾರಣ ಸಂಬಂಧ ಇಲ್ದಲೆ ಯಾವುದು ಕೂಡ ನಮ್ಮ ಎದುರಿಗೆ ಬರಲ್ಲ ಧುತ್ತೆಂದು. ಇದು ಭೂಮಿಯ ಮೇಲೆ ಅನ್ವಯವಾಗುವಂತೆ ಇಲ್ಲೂ ಕೂಡ ಕರ್ಮ ಸಿದ್ಧಾಂತದ ನಿಯಮಗಳು ಅನ್ವಯಿಸುತ್ತವೆ, ಅಲ್ಲಿನೂ ಕೂಡ ಅನುಭವಿಸುತ್ತವೆ. ಕಾರ್ಯಕಾರಣ ಸಿದ್ಧಾಂತದ ನಿಯಮಗಳು ಅಲ್ಲಿ ಕೂಡ ಅನುಭವಿಸ್ತವೆ. ಅದಕ್ಕೋಸ್ಕರ ಭೂಮಿಯಲ್ಲಿ ಶುದ್ಧವಾದ ಜೀವನವನ್ನ ನಡೆಸಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗ್ಬೇಕು ಅನ್ನೋ ಉದ್ದೇಶದಿಂದನೇ ಈ ಮಾಹಿತಿಯನ್ನ ಕೊಡ್ತಿದ್ದಾರೆ ಮಾಸ್ಟರ್ಸ್. ನಾವು ಯಾವ ರೀತಿ ಇರುತ್ತಿದ್ದೇವೆಯೋ ಮತ್ತು ಇದ್ದೇವೆಯೋ ಅದೇ ರೀತಿ ಮೃತ್ಯುವಿನ ಆಚೆಯೂ ಇರುತ್ತೇವೆ. ನಾವು ಈಗ ಹೇಗಿದ್ದೇವೋ, ಇರ್ಲಿಕ್ಕೆ ನಾವು ಮುಂದಾಲೋಚನೆ ಮಾಡ್ತಾ ಇದ್ದೇವೋ ಅದೇ ರೀತಿನೂ ಕೂಡ ಮೃತ್ಯುವಿನ ಆಚೆಯೂ ಇರುತ್ತೇವೆ. ಆಗಲೂ ನಾವು ಇಲ್ಲಿ ನಮ್ಮನ್ನ ಆವರಿಸಿದ ವಿಚಾರಗಳಿಂದಲೇ ಅಲ್ಲಿ ಪ್ರತಿಬಂಧಿತರಾಗುತ್ತೇವೆ. ನಾವು ನಮ್ಮ ಸುತ್ತ ಯಾವ ತರನಾದ ಆಲೋಚನೆ, ಯಾವ ತರನಾದ ಮಾತು, ಯಾವ ತರನಾದ ಕೃತಿ ನಡೀತಾ ಇದೆ ನಮ್ಮಿಂದ, ಅದೇ ಮುಂದೆನೂ ಕೂಡ ಅವುಗಳೇ ನಮ್ಮನ್ನ ಅಲ್ಲಿ ಪ್ರತಿಬಂಧಿಸ್ತಾ ಇರ್ತವೆ. ಆದ್ದರಿಂದ ನಾವು ವಿಜ್ಞಾನ, ಕಲೆ, ಸಂಗೀತ, ಸಾಹಿತ್ಯ ಹಾಗೂ ಪ್ರಾಕೃತಿಕ ಸೌಂದರ್ಯ, ಅಥವಾ ಸ್ಪಷ್ಟವಾಗಿ ಹೇಳಬೇಕೆಂದರೆ ಭೌತಿಕವಲ್ಲದ ಯಾವುದಾದರೂ ಉನ್ನತ ಆಸಕ್ತಿಗಳನ್ನ ಬೆಳೆಸಿಕೊಳ್ಳಬೇಕು. ನಾವು ಆ ಬೇರೆ ಲೋಕಗಳಿಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥ ಕಲೆಗಳು ಇವು, ಆಸಕ್ತಿಗಳು ಇವು. ಯಾವ್ಯಾವ ಅಂದ್ರೆ ವಿಜ್ಞಾನ ಯಾವುದೇ ವಿಚಾರವನ್ನಾಗ್ಲಿ ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಕ್ಕಂಥ ಕಲೆ ಮತ್ತು ಸೃಜನಾತ್ಮಕತೆ. ನಮ್ಮ ಈ ವೇದಿಕೆಯಲ್ಲಿ ಸಾಕಷ್ಟು ಅವಕಾಶಗಳನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ ಗುರುಗಳು, ಅವರಿಗೆ ಅನಂತ ಕೋಟಿ ನಮನಗಳು ಕೂಡ. ಹಾಗೂ ಸಂಗೀತ ಅದೇ ಸದುದ್ದೇಶದಿಂದ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಕೂಡ ಈಗ ಪ್ರಾರಂಭ ಮಾಡಿದ್ದೇವೆ. ಹಾಗೆ ಸಾಹಿತ್ಯ, ಸಾಕಷ್ಟು ಪುಸ್ತಕಗಳನ್ನ ಓದ್ತಕ್ಕಂಥದ್ದು, ಜ್ಞಾನವನ್ನ ಆಧ್ಯಾತ್ಮ ಜ್ಞಾನ ನೀಡ್ತಕ್ಕಂಥ ಪುಸ್ತಕಗಳನ್ನ ಓದ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು, ಅದನ್ನ ಅದೇ ರೀತಿಯಾಗಿ ಪ್ರಚಾರ ಮಾಡ್ತಕ್ಕಂಥದ್ದು. ಹಾಗೂ ಪ್ರಾಕೃತಿಕ ಸೌಂದರ್ಯ, ಸಾಕಷ್ಟು ಸರಿ ಗುರುಗಳು ಹೇಳ್ತಿರ್ತಾರೆ, ಪಂಚಭೂತಗಳೊಂದಿಗೆ ಸಂಧಾನವಾಗಿರಬೇಕು, ಯಾವುದೇ ಪ್ರಕೃತಿಯಲ್ಲಿ ಒಂದಾಗಿ ಜೀವಿಸೋದನ್ನು ಕಲಿಬೇಕು, ಪ್ರಕೃತಿಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು, ಅದರ ಸೌಂದರ್ಯವನ್ನು ಸವಿಬೇಕು. ಈ ತರನಾದ ಆಸಕ್ತಿಗಳನ್ನ ನಾವು ಬೆಳೆಸಿಕೊಂಡಾಗ ಬೇರೆ ಜಗತ್ತಿನಲ್ಲಿ ನಮ್ಮ ಜೀವನವು ಸುಖಮಯವಾಗಿರುತ್ತದೆ ಮತ್ತು ಆ ಸಂದರ್ಭಗಳನ್ನು ಹೆಚ್ಚು ಆನಂದಿಸಬಹುದು. ಇವೇ ಸಂದರ್ಭಗಳು ಅಲ್ಲಿ ಇರ್ತದೆ, ಅಲ್ಲಿರ್ತಕ್ಕಂಥ ಸಂದರ್ಭಗಳಿಗೆ ಅನುಗುಣವಾಗಿ ನಾವು ಇಲ್ಲಿ ಪಾಠಗಳನ್ನ ಕಲ್ತಿದ್ದೆ ಆದ್ರೆ ನಾವು ಅಲ್ಲಿ ಕೂಡ ಆನಂದವಾಗಿ ಇರಬಹುದು. ನಮ್ಮನ್ನು ನಾವು ಈ ಜೀವನದಲ್ಲಿ ತಯಾರಿಸಿಕೊಳ್ಳದಿದ್ದಲ್ಲಿ ನಮಗೆ ಅಲ್ಲಿ ಅವಕಾಶಗಳು ನಿರುಪಯುಕ್ತ ಆಗಿಬಿಡುತ್ತವೆ. ಅಲ್ಲಿರ್ತಕ್ಕಂಥ ಅವಕಾಶಗಳು ಇಂತಿಂತವು. ನಾವು ಯಾವ ರೀತಿಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವಾಗ ಯಾವ್ಯಾವುದಕ್ಕೆ ಅಪಾರ್ಚುನಿಟಿ ಹೆಚ್ಚಾಗಿದೆ ಅನ್ನೋದ್ರ ಮುಖಾಂತರ ನಾವು ಸಬ್ಜೆಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂತೀವಲ್ಲ ಮಾಸ್ಟರ್ಸ್, ಅದೇ ರೀತಿ ಬೇರೆ ಲೋಕಗಳಲ್ಲಿ ಈ ರೀತಿಯ ಜಾಬ್ಗಳಿವೆ. ಅದಕ್ಕೋಸ್ಕರ ನಾವು ಇಲ್ಲಿ ಅದಕ್ಕೆ ತಕ್ಕನಾದ ಪಾಠಗಳನ್ನ ಇಲ್ಲಿ ಕಲಿಬೇಕಾಗಿದೆ. ಅದಕ್ಕೋಸ್ಕರ ನಾವು ಸಂಸಿದ್ಧರಾಗಬೇಕಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಸೂಕ್ಷ್ಮ ಲೋಕದಲ್ಲಿನ ಸ್ಥಿತಿಯನ್ನು ಕುರಿತು ಹೇಳಲು ಆರಂಭಿಸಿದ್ದರು. ಇದೇ ಚರ್ಚೆಯನ್ನು ಮುಂದುವರಿಸೋಣ ಅಂತ ರೋಮ್ ನಗರದ ಮಹಾನ್ ಚರ್ಚಿನಿಂದ ನೀಡಿದ ಸಿದ್ಧಾಂತದ ಅನುಸಾರವಾಗಿ ಅತ್ಯಂತ ದುಷ್ಟರಾದವರನ್ನು ತಕ್ಷಣವೇ ಅನಂತ ನರಕಕ್ಕೆ ಕಳಿಸಲಾಗುತ್ತದೆ. ಅಂದ್ರೆ ರೋಮ್ನಲ್ಲಿ ಇರ್ತಕ್ಕಂಥ ಕರ್ಮ ಸಿದ್ಧಾಂತದ ಬಗ್ಗೆ ತಿಳಿಸ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ಬಹಳ ಒಳ್ಳೆಯವರು ಮತ್ತು ಕೆಟ್ಟವರು ಅಲ್ಲದ ಸಾಧಾರಣ ಜನರನ್ನು ಪ್ರಾಯಶ್ಚಿತ ಸ್ಥಳಕ್ಕೆ ಅಂದ್ರೆ ಪ್ರೊಗ್ರೇಟರಿ ಕಳಿಸುತ್ತಾರೆ. ಅಲ್ಲಿ ಅವರು ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾರೆ. ಪ್ರಾಯಶ್ಚಿತ ಸ್ಥಳ ಅಂತ ಒಂದಿರ್ತದೆ, ಅಲ್ಲಿ ಕಳಿಸ್ತಾರೆ ಅಂತ ಹೇಳ್ತಾರೆ. ಸ್ಥಾಯಿ ನರಕವೆಂಬ ಸ್ಥಾನವು ಎಲ್ಲಿಯೂ ಇಲ್ಲ ಮತ್ತು ಇರಲು ಸಾಧ್ಯವೂ ಇಲ್ಲ. ನರಕವೂ ಇಲ್ಲ, ಸ್ವರ್ಗವೂ ಅಂತನೂ ಕೂಡ
ಇಲ್ಲ. ಇಂತಹ ಮನಸ್ಥಿತಿಯನ್ನು ಇಟ್ಟುಕೊಂಡು ಸೂಕ್ಷ್ಮ ಲೋಕವನ್ನು ಪ್ರವೇಶಿಸಿದವರು ಆರಂಭದಲ್ಲಿ ಬಹಳ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ. ನಾನು ಬಹಳ ಕೆಟ್ಟ ಕೆಲಸಗಳನ್ನು ಮಾಡಿದ್ದೇನೆ, ನಾನು ನರಕಕ್ಕೆ ಹೋಗ್ತೀನಿ ಅನ್ನೋ ಮನಸ್ಥಿತಿ ಏನಾದ್ರೂ ಇಟ್ಕೊಂಡು ಹೋದ್ರೆ ಅವ್ರು ಬಹಳ ಕಷ್ಟವನ್ನೇ ಯಾಕಂದ್ರೆ ಯಾವ ರೀತಿ ಆಲೋಚನೆ ಮಾಡ್ತೀವೋ ಅದೇ ಸೃಷ್ಟಿ ಆಗೋದ್ರಿಂದ, ನಾನು ಕೆಟ್ಟ ಕೆಲಸ ಮಾಡಿದ್ದೇನೆ ಅಂತ ಆಲೋಚನೆ ಬಂದ್ರೆ ಸಾಕು, ನಮ್ಮಷ್ಟಕ್ಕೆ ನಾವೇ ನರಕವನ್ನು ಸೃಷ್ಟಿ ಮಾಡ್ಕೊಂಡ ಹಾಗೆ ಆಗುತ್ತದೆ. ಮಹಾನ್ ಆತ್ಮಗಳಿಗೆ ಬೇರೆ ಆಧಾರ ಇದೆ. ಇಲ್ಲಿ ಸ್ವರ್ಗ ಸದೃಶ ಸ್ಥಿತಿ ಅವಶ್ಯಕವಾಗಿ ಇವೆ ಮತ್ತು ಮಹಾನ್ ವ್ಯಕ್ತಿಗಳು ವೇಗವಾಗಿ ತೇಲುತ್ತಾ ಬಂದು ಮಧ್ಯದ ಲೋಕವನ್ನು, ಅಂದರೆ ಸೂಕ್ಷ್ಮ ಲೋಕದಿಂದ ಸೀದಾ ಮನೋಲೋಕವನ್ನು ತಲುಪಿ ತನ್ನ ವಿಕಾಸವನ್ನು ಮುಂದುವರಿಸುವಂತವರೂ ಇರಬಹುದು. ಈ ಈ ಸೂಕ್ಷ್ಮ ಲೋಕವನ್ನ ದಾಟಿ ಏನು ಮನೋಮಯ ಲೋಕ ಇದೆ ಅಂತ ತಿಳಿದಿದ್ವಲ್ಲ ಮಾಸ್ಟರ್ಸ್, ಈ ಲೋಕವನ್ನು ತಲುಪಿ ಅವರು ಇನ್ನು ವೇಗವಾಗಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯತೆವಿದೆ. ಹೆಚ್ಚಿನ ಜನರಿಗೆ ಸ್ವರ್ಗ ಅಥವಾ ನರಕಗಳಿಗೆ ಹೋಗುವುದರಲ್ಲಿ ಅಂತ ಮಹತ್ವವೇನು ಅನಿಸುವುದಿಲ್ಲ. ಎರಡೂ ಅವಸ್ಥೆಗಳಿಂದಲೂ ಅವರ ಪ್ರಗತಿಯ ಮಾರ್ಗವು ಹೊಮ್ಮುತ್ತದೆ. ಸುಧಾರಣೆ ಮಾಡುವ ಶೋಧಕ ಸ್ಥಾನದಿಂದ ಹೊರಡುವುದು ನಿಮ್ನ ಮಾರ್ಗ. ಇದು ನಾನು ಇಲ್ಲಿಂದಲೇ ಚರ್ಚೆ ಆರಂಭಿಸಬೇಕಾಗಿದೆ. ಇಲ್ಲಿ ಪೀಟರ್ ರಿಷೆಲ್ಲೋ ಅವರು ಹೇಳ್ತಕ್ಕಂಥದ್ದು ರೋಮ್ ಸಾಮ್ರಾಜ್ಯದ ಕಥೆ ಆಗಿರೋದ್ರಿಂದ, ಸಿದ್ಧಾಂತ ಆಗಿರೋದ್ರಿಂದ ರೋಮನ್ ಕ್ಯಾಥಲಿಕ್ ಜನರ ಪ್ರಾಯಶ್ಚಿತ ಸ್ಥಳ ಸಿದ್ಧಾಂತವು ಮಧ್ಯೆ ಇರುವಂತಹ ಸ್ಥಿತಿಯಾಗಿದೆ. ಇಲ್ಲಿ ತನ್ನಿಂದ ಜರುಗಲ್ಪಟ್ಟ ದುಷ್ಕರ್ಮಗಳ ಪರಿಷ್ಕಾರವಾಗುತ್ತದೆ. ಬೆಂಕಿಯಲ್ಲಿ ಹಾಕಿ ಸುಡುವಂತ ಉದಾಹರಣೆಯ ಮೂಲಕ ನಾವು ವರ್ಣನೆ ಮಾಡುವುದು ಒಂದು ದುಃಖದಾಯಕ ಪ್ರಕ್ರಿಯೆಯಾಗಿದೆ. ಹೇಳ್ತಾರೆ, ನರಕದಲ್ಲಿ ಬೆಂಕಿಯಲ್ಲಿ ಸುಡ್ತಾರಂತೆ, ಎಣ್ಣೆಯಲ್ಲಿ ಮುಳುಗಿಸ್ತಾರಂತೆ, ಈ ರೀತಿಯಾಗಿ ಬಿಸಿ ಎಣ್ಣೆಯಲ್ಲಿ ಅದ್ದುತ್ತಾರಂತೆ. ಇವೆಲ್ಲವೂ ಕೂಡ ಎಲ್ಲ ಕಡೆನೂ ತಿಳಿದಂತ ವಿಚಾರಗಳೇ ಮಾಸ್ಟರ್ಸ್. ಸಿದ್ಧಾಂತದಲ್ಲಿ ಒಂದು ಹಂತದವರೆಗೆ ನಿಶ್ಚಿತವಾಗಿ ಸತ್ಯವಾದರೂ ಕೆಲವರು ಯಾವ ಪಾಠವನ್ನು ಕಲಿಯುವುದಕ್ಕಾಗಿ ಆ ಸ್ಥಾನಗಳನ್ನು ನಿರ್ಮಿಸಲಾಗಿದೆಯೋ ಅವುಗಳನ್ನು ಕಲಿಯದೇ ಇದ್ದುದರಿಂದ ಹಲವು ರೀತಿಯಿಂದ ಪಾರಾಗಿ ಉಳಿದುಕೊಳ್ಳುತ್ತಾರೆ. ಹೇಗೆ ಪಾರಾಗುತ್ತಾರೆ ಅಂದ್ರೆ, ಹೀಗಾಗ್ಲಿಕ್ಕೆ ಸಾಧ್ಯ. ಮನುಷ್ಯನು ಎಷ್ಟೇ ಧನಿಕನಿದ್ದರೂ ಕೂಡ ಮರಣದ ನಂತರ ಅವನ ಮೇಲೆ ಏನು ಜರುಗುತ್ತಿದೆ ಎಂಬುದಕ್ಕೆ ಅವನ ಸಿರಿತನ ಏನು ಸಂಬಂಧ ಬರುವುದಿಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಧನಬಲದಿಂದ ತನ್ನ ಜೀವಿತಾವಧಿಯಲ್ಲಿಯ ಪರಿಸ್ಥಿತಿಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಬಲ್ಲನಾದರೂ ಇಲ್ಲಿಂದ ಹೋದ ಮೇಲೆ ಹಣಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. ಶ್ರೀಮಂತ ಇದ್ದಂಥವನು ತನಗೆ ಬಂದಂತ ಯಾವುದೇ ಕಷ್ಟ ಕಾರ್ಪಣ್ಯ ಇರ್ಬೋದು, ಯಾವುದೇ ತೊಂದರೆ ಇರ್ಬೋದು, ಅದನ್ನೆಲ್ಲ ಹಣ ಚೆಲ್ಲಿಬಿಟ್ಟು ಅದರಿಂದ ಹೊರಬರಬಹುದು. ಆದ್ರೆ ಮೇಲಿನ ಲೋಕದಲ್ಲಿ ಹಣಕ್ಕೆ ಬೆಲೆ ಇರದ ಕಾರಣ ತಮ್ಮ ಸಂಬಂಧಿಕರು ಮತ್ತು ಮಿತ್ರರು ಈ ಲೋಕದಲ್ಲಿ ತಮ್ಮ ಪ್ರಚಾರ ಪ್ರಸಿದ್ಧಿಗಾಗಿ ಸಾಕಷ್ಟು ಖರ್ಚು ಮಾಡುತ್ತಿದ್ದರೂ ಕೂಡ ಇದರಿಂದ ಏನೂ ಲಾಭವಾಗುವುದಿಲ್ಲ. ಆತ ದುಡಿದಿಟ್ಟಂತ ಹಣವನ್ನ ಆತನ ಸಂಬಂಧಿಕರು ಇರ್ಬೋದು, ಆತನ ಮಿತ್ರರು ಇರ್ಬೋದು, ಪ್ರಚಾರ ಮಾಡ್ಲಿಕ್ಕೆ ಪ್ರಸಿದ್ಧಿ ಆಗ್ಲಿಕ್ಕೆ ಖರ್ಚು ಮಾಡಿದ್ರು ಕೂಡ ಅಲ್ಲೇನೂ ಉಪಯೋಗ ಆಗುವುದಿಲ್ಲ. ದುಡ್ಡಿನಿಂದ ಪ್ರಕೃತಿಯ ಯಾವುದೇ ಒಂದು ನಿಯಮವನ್ನು ಕೂಡ ಮನುಷ್ಯ ಅಲುಗಾಡಿಸಬಲ್ಲನೆಂಬ ಮಾತು ಯಾವಾಗಲೂ ನಿರರ್ಥಕ. ದುಡ್ಡಿನಿಂದನೇ ನಾನು ಇಲ್ಲಿ ಯಾವ ರೀತಿಯಾಗಿ ಧನಿಕನಾದಂಥವರು ಹಣದಿಂದಲೇ ಎಲ್ಲ ಸಾಧ್ಯ ಅನ್ನೋ ರೀತಿ ಜೀವಿತ ನಡೀತಾ ಇರ್ತದೆ ಮಾಸ್ಟರ್ಸ್. ಆದ್ರೆ ಅಲ್ಲಿ ಮೇಲಿನ ಲೋಕದಲ್ಲಿ ಅದು ಯಾವುದು ಕೂಡ ಸಾಧ್ಯವಿಲ್ಲ. ಪ್ರಕೃತಿಯ ನಿಯಮವನ್ನ ಯಾವುದೇ ಕಾರಣಕ್ಕೆ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಣದಿಂದ ನಾವು ಗುರುತ್ವಾಕರ್ಷಣ ನಿಯಮವನ್ನು ಬದಲಿಸುವುದು ಸಾಧ್ಯನಾ? ನಮ್ಮಲ್ಲಿ ಹೆಚ್ಚು ಹಣ ಇದೆ ಅಂತ ಹೇಳಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯನ್ನು ಏನಾದ್ರೂ ಬದಲಿಸಲಿಕ್ಕೆ ಸಾಧ್ಯತೆ ಇದೆಯಾ? ಲಂಚ ನೀಡುವುದರ ಮೂಲಕ, ಕಾಣಿಕೆ ಸಲ್ಲಿಸುವುದರ ಮೂಲಕ, ಮೇಣದ ಬತ್ತಿಯನ್ನು ಬೆಳಗಿಸುವುದರ ಮೂಲಕ ಆಗ್ಲಿ, ಪ್ರಾರ್ಥನೆ ಮಾಡುವ ಮೂಲಕ ಆಗ್ಲಿ ಯಾರೂ ದೈವಿ ನಿಯಮವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಇವನ್ನೆಲ್ಲ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕ್ಯಾಂಡಲ್ ಅನ್ನ ಹಚ್ಚತಕ್ಕಂಥದ್ದು, ಹಾಗೇನೆ ದೇವರಿಗೆ ಸಾಕಷ್ಟು ಬೆಲೆ ಬಾಳ್ತಕ್ಕಂಥ ವಜ್ರ ಕಿರೀಟಗಳನ್ನ ಕಾಣಿಕೆಯಾಗಿ ಕೊಡ್ತಕ್ಕಂಥದ್ದು, ಲಂಚ ಕೊಡ್ತಕ್ಕಂಥದ್ದು, ಇವೆಲ್ಲದ್ರ ದೇವಸ್ಥಾನಗಳ ಕಟ್ಟಿಸ್ತಕ್ಕಂಥದ್ದು, ಇವೆಲ್ಲದರಿಂದ ಏನಾದ್ರೂ ಪ್ರಕೃತಿ ನಿಯಮವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯತೆ ಇದೆಯಾ? ಪ್ರಕೃತಿ ನಿಯಮ ಅಂದ್ರೆ ತಾನೇ ಮಾಸ್ಟರ್ಸ್ ದೈವಿ ನಿಯಮ ಅಂತಕ್ಕಂಥದ್ದು. ಪ್ರಾಯಶ್ಚಿತ ಸ್ಥಳ ಎಂದು ಹೆಸರಿಸಿರುವುದು ಅಸಂಗತ ಎನಿಸುವುದಿಲ್ಲ, ಏಕೆಂದರೆ ಇದರಿಂದ ನಮ್ಮ ಚೇತನದಲ್ಲಿ ಬಹಳ ಸುಧಾರಣೆ ಅಥವಾ ಪರಿಷ್ಕಾರವಾಗುತ್ತದೆ. ಏನು ಪ್ರಾಯಶ್ಚಿತವಾದಂತಹ ಒಂದು ಸ್ಥಳ ಇರ್ತದೆ, ಅಲ್ಲಿಗೆ ಜನರು ಆಗ್ತಾರೆ ಅಂತ ಹೇಳ್ತಾರಲ್ಲ, ಅದು ಇರ್ತಕ್ಕಂಥದ್ದು ನಮ್ಮ ಸುಧಾರಣೆಗಾಗಿ. ಮನುಷ್ಯನು ಮರಣ ಹೊಂದಿದ ತಕ್ಷಣ ಹೋಗುವಂತ ಸೂಕ್ಷ್ಮ ಲೋಕದ ನಿಮ್ನ ಭಾಗದಲ್ಲಿ ಇದು ಇರುತ್ತದೆ. ಸೂಕ್ಷ್ಮ ಲೋಕದಾಗಿನ ಪ್ರಾಣಮಯ ಕೋಶ ಅಂತ ಏನ್ ಹೇಳಿದ್ವಲ್ಲಮ್ಮ, ಸೂಕ್ಷ್ಮ ಲೋಕ ಅಂತಕ್ಕಂಥದ್ದು. ರಾತ್ರಿ ಸಾಕಷ್ಟು ಗುರುಗಳು ಇದು ಲೋಕಗಳ ಬಗ್ಗೆ, ಶರೀರ ಮತ್ತು ಚಕ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಒದಗಿಸಿದ್ದಾರೆ ಮಾಸ್ಟರ್ಸ್. ಎರಡನೆಯ ಲೋಕನೇ ಸೂಕ್ಷ್ಮ ಲೋಕ ಅಂತಕ್ಕಂಥದ್ದು ನಿಮ್ನ ಭಾಗದಲ್ಲಿ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಮನುಷ್ಯನ ಸಣ್ಣ ಪುಟ್ಟ ಇಚ್ಛೆಗಳಿಂದಾನೇ ಮುಕ್ತಿ ದೊರೆಯುತ್ತದೆ. ಇಲ್ಲಿ ಸಣ್ಣ ಪುಟ್ಟ ಇಚ್ಛೆಗಳಿಂದನೇ ಮುಕ್ತಿ ದೊರೆಯುತ್ತದೆ. ಏನಾದ್ರೂ ಅನ್ಕೊಂಡ್ರೆ ಸಾಕು, ಅದು ಆತನಿಗೆ ಆಗಾಗ್ಲೇನೆ ಸಿದ್ಧಿಸಿ ಬಿಡುತ್ತದೆ. ಇಲ್ಲವಾದರೆ ತನ್ನ ಶರೀರದೊಂದಿಗೆ ಯಾವಾಗಲೂ ಸಂಬಂಧಿಸಿರಬೇಕಾಗುತ್ತದೆ.
ಇಲ್ಲವಾದರೆ ಇವು ಇಚ್ಛೆಗಳು ಪೂರೈಸ್ಲಿಲ್ಲ ಅಂತ ಹೇಳಿದ್ರೆ ಅದೇ ಶರೀರದಲ್ಲೇ ಉಳಿಬೇಕಾಗ್ತದೆ. ಅದಕ್ಕೋಸ್ಕರ ಅಲ್ಲಿ ಇಚ್ಛೆ ಅಂತಕ್ಕಂಥದ್ದು ಸಣ್ಣ ಪುಟ್ಟ ಇಚ್ಛೆಗಳು ತಕ್ಷಣ ಪರಿಹಾರ ದೊರೆಯುತ್ತದೆ. ಉನ್ನತ ಸ್ಥಾನಗಳವರೆಗೆ ಹೋಗಬೇಕೆಂದು ವಿಕಾಸದ ಇಚ್ಛೆ ಆಗಿದೆ. ಈ ಆತ್ಮ ಅಂತಕ್ಕಂಥದ್ದು ಉನ್ನತ ಸ್ಥಾನದವರೆಗೆ ಹೋಗ್ಲಿ, ಪ್ರಗತಿ ಹೊಂದ್ಲಿ, ವಿಕಾಸ ಹೊಂದ್ಲಿ ಅಂತಕ್ಕಂಥದ್ದೇ ವಿಕಾಸದ ಇಚ್ಛೆ ಅಂತಕ್ಕಂಥದ್ದು. ಆದ್ದರಿಂದ ಅಪ್ರಾಮಾಣಿಕತೆ ಮತ್ತು ಕ್ರೂರತೆಯಿಂದ ತನ್ನ ಜೀವಿತ ಕಾಲದಲ್ಲಿ ಇಲ್ಲಿವರೆಗೆ ಇತರರಿಗೆ ನೀಡಿದಂತ ಕಷ್ಟಗಳನ್ನು ಸಹಿಸುವಂತ ಕ್ಷೇತ್ರಗಳಲ್ಲಿ ಅವರು ಹಾದು ಹೋಗುವುದು ಅವಶ್ಯಕವಾಗಿದೆ. ನಾವು ಜೀವಿತ ಅವಧಿಯಲ್ಲಿ ಬೇರೆಯವರಿಗೆ ಅಪ್ರಾಮಾಣಿಕತೆಯಿಂದಾಗ್ಲಿ ಕ್ರೂರತೆಯಿಂದಾಗ್ಲಿ ನೀಡಿರ್ತಕ್ಕಂತಹ ಕಷ್ಟಗಳನ್ನ ಅವುಗಳನ್ನ ನಾವು ಸಹಿಸ್ಲೇಬೇಕಾಗ್ತದೆ. ಸಹಿಸ್ಲಿಲ್ಲ ಅಂತ ಹೇಳಿದ್ರೆ ಆ ಘಟಕವನ್ನ ನಾವು ಸಂಪೂರ್ಣಗೊಳಿಸಿದಂತೆ ಆಗುವುದಿಲ್ಲ. ಅದಕ್ಕೋಸ್ಕರ ಆ ಕ್ಷೇತ್ರಗಳಲ್ಲಿ ಆಯ್ದು ಹೋಗ್ಲೇಬೇಕಾದಕ್ಕಂಥದ್ದು ಅವಶ್ಯಕವಾಗಿದೆ. ಸಮಯ ಗತಿಸಿದಂತೆ ಮತ್ತು ಕಷ್ಟವನ್ನು ಸಹಿಸಿದ ಮೇಲೆ ನ್ಯಾಯ ಮತ್ತು ಸಹನಶೀಲತೆಯ ಮಹತ್ವವು ಅವರಿಗೆ ತಿಳಿಯುತ್ತದೆ. ಆ ಕಷ್ಟವನ್ನು ನಾವು ಅಂತಿರ್ತೀವಿ, ಎಷ್ಟು ಕಷ್ಟ ಸಹಿಸಿದ್ವಪ್ಪ ಅಂತ ಹೇಳ್ಬಿಟ್ಟು. ಅಷ್ಟೆಲ್ಲ ಕಷ್ಟ ಸಹಿಸಿದ್ದಕ್ಕೇನೆ ಈ ಧ್ಯಾನಕ್ಕೆ ಬರ್ಲಿಕ್ಕೇನೆ 200-250 ಜನ್ಮಗಳನ್ನ ಗತಿಸ್ಬೇಕಾಗಿತ್ತಲ್ಲ. ಅಂತ ಎಷ್ಟೋ ಜನ್ಮಗಳ ಕರ್ಮಗಳನ್ನ ಕಳ್ಕೊಂಡಿದೀವೇನೋ, ಅದಕ್ಕೋಸ್ಕರ ಈ ಧ್ಯಾನ ದೊರೆತಿದೆ ಅಂತ ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಮಾಸ್ಟರ್ಸ್. ಇದೆಲ್ಲವೂ ಕೂಡ ಈ ಮೋಸ್ಟ್ಲಿ ಈ ಧ್ಯಾನಕ್ಕೆ ಬರ್ತಕ್ಕಂಥವ್ರು ಕಷ್ಟ ಬಂದಾಗ್ಲೇ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಆ ಕಷ್ಟ ಸಹಿಸಿದಾಗ ಒಂದು ದೊಡ್ಡ ಸರ್ಟಿಫಿಕೇಟ್ ಸಿಕ್ಕಂಗ ಆಗ್ತದೆ ಮಾಸ್ಟರ್. ಅದಕ್ಕೋಸ್ಕರ ಅಂತವ್ರು ಮಾತ್ರ ಈ ಧ್ಯಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಆಮೇಲೆ ಅವರು ಮುಂದುವರಿಯುತ್ತಾರೆ. ಮುಂದಿನ ಜನ್ಮಗಳಲ್ಲಿ ಅವರು ಈ ಪಾಪಗಳಿಂದ ಮುಕ್ತರಾಗ್ತಾರೆ. ಆದರೂ ಸಹಿತ ತನ್ನ ರೂಢಿ ಬಲದಿಂದ ಅವರಿನ್ನೂ ಸಂಪೂರ್ಣವಾಗಿ ಮುಕ್ತನಾಗಿರುವುದಿಲ್ಲ. ಆದ್ರೂ ಕೂಡ ಕೆಲವೊಂದ್ ಸರಿ ಎಷ್ಟು ಕಷ್ಟಪಟ್ಟವಪ್ಪ, ನಮ್ಗೆ ಅಂತ ಕಷ್ಟ ಬಂದಿತ್ತು ಅವಾಗ ಅಂತಾನು ಕೂಡ ಸ್ಮರಣೆ ಮಾಡ್ಕಂತಿರ್ತೀವಲ್ಲ, ಅದು ರೂಢಿಗತ ಏನೋ ಅನ್ನೋ ರೀತಿಯಾಗಿ ಪೂರ್ಣವಾಗಿ ಮುಕ್ತನಾಗಿ. ಇದೇ ರೀತಿಯಾಗಿ ಮನುಷ್ಯನ ನಮ್ಮಲ್ಲಿ ಸಹನಶೀಲತೆ ಇರಬೇಕೆಂಬುದನ್ನ ತನ್ನ ಕಟು ಶೋಧದ ಅನುಭವದಿಂದ ಎಲ್ಲಿಯವರೆಗೆ ಕಲಿಯುವುದಿಲ್ಲವೋ ಅಲ್ಲಿಯವರೆಗೆ ಪ್ರತಿಯೊಂದು ಜನ್ಮದಲ್ಲೂ ಸ್ವಲ್ಪ ಕಲಿಯುತ್ತಾ ಮತ್ತೆ ಬೇರೆ ರೀತಿಯ ತಪ್ಪುಗಳನ್ನು ಮಾಡುತ್ತಲೂ ಹೋಗುತ್ತಿರುತ್ತಾನೆ. ಸಹನಶೀಲತೆ ಅಂತಕ್ಕಂಥದ್ದು ಅದ್ಭುತವಾದ ಗುಣ. ಅದನ್ನ ನನ್ನಲ್ಲಿ ರೂಢಿಗತ ಮಾಡ್ಕೋಬೇಕು ಅನ್ನೋದನ್ನ ಕಲಿಬೇಕು. ಜೊತೆಗೆ ಅದನ್ನ ಕಲೀಲಿದ್ದೇ ಹೋದ್ರೆ ಮತ್ತೆ ಮುಂದಿನ ಜನ್ಮಗಳಲ್ಲೂ ಕೂಡ ಸ್ವಲ್ಪನಾದ್ರೂ ಕಲಿತಾ ಹೋಗ್ಲೇಬೇಕಾಗ್ತದೆ. ಆಗ ಕಲಿಬೇಕು ಅಂತ ಎತ್ತಿದ ಜನ್ಮಗಳಲ್ಲಿ ತಪ್ಪುಗಳಾದ್ರೆ ಮತ್ತೇನೂ ಕೂಡ ಕರ್ಮದ ಚಕ್ರದಲ್ಲಿ ಸಿಕ್ಕಾಕೋತೀವಿ ಮಾಸ್ಟರ್ಸ್. ಇತರರು ನಮ್ಮೊಂದಿಗೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳಲಿ ಅಥವಾ ಬಿಡಲಿ, ನಾವು ಮಾತ್ರ ಎಲ್ಲರೊಂದಿಗೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳಬೇಕು ಅನ್ನೋ ಪಾಠವನ್ನ ಕಲಿಸ್ಲಿಕ್ಕೋಸ್ಕರ ಈ ಸಹನಶೀಲತೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಮಾಸ್ಟರ್ಸ್. ನಾವು ಮಾತ್ರ ನಮ್ಮ ಜೊತೆ ಯಾರಾದ್ರೂ ಹೇಗಾದ್ರೂ ನಡೆದುಕೊಳ್ಳಿ ಬಿಡ್ಲಿ, ನಾವು ಮಾತ್ರ ಎಲ್ಲರೊಂದಿಗೆ ಒಳ್ಳೆಯ ರೀತಿಯಿಂದನೇ ನಡೆದುಕೊಳ್ಳಬೇಕು. ನಾವು ನಮ್ಮ ವಿಚಾರಗಳು ಹೇಗಿರ್ತದೆ ಅಂದ್ರೆ ಈ ಧ್ಯಾನಕ್ಕೆ ಬರುವುದಕ್ಕಿಂತ ನಮಗೆ ಯಾರಾದ್ರೂ ಸಹಾಯ ಮಾಡಿದವರಿಗೆ ಮಾತ್ರ ಸಹಾಯ ಮಾಡ್ತಕ್ಕಂಥದ್ದು, ಒಳ್ಳೆಯದನ್ನ ಮಾಡಿದವರಿಗೆ ಮಾತ್ರ ಒಳ್ಳೆಯದನ್ನ ಮಾಡ್ತಕ್ಕಂಥದ್ದು ವಿಚಾರದಲ್ಲೇ ಇರ್ತೀವಿ ಮಾಸ್ಟರ್ಸ್. ಇದು ಆಗಲ್ಲ. ಈ ಜೀವಿತದಲ್ಲಿ ನಮ್ಮೊಂದಿಗೆ ಯಾರಾದ್ರೂ ಕೆಟ್ಟದಾಗಿ ನಡ್ಕೊಂಡ್ರು ಪರವಾಗಿಲ್ಲ, ಅದನ್ನ ಅಲ್ಲಿಗೆ ಬಿಡ್ಬೇಕು. ನಾವು ಮಾತ್ರ ಎಲ್ಲರೊಂದಿಗೂ ಒಳ್ಳೆ ರೀತಿಯಿಂದ ಕೆಲವು ನೈಸರ್ಗಿಕ ನಿಯಮಗಳಿಲ್ಲದೆ ಹೋಗಿದ್ದರೆ, ಇಂಥ ನೈಸರ್ಗಿಕ ಪ್ರಕೃತಿದತ್ತವಾದಂತ ನಿಯಮಗಳು ಇಲ್ಲದೆ ಹೋಗಿದ್ರೆ ಎಲ್ಲವೂ ಅಧ್ವಾನವಾಗಿ ಹೋಗಿರುತ್ತಿತ್ತು. ನಾವು ಭರವಸೆ ಇಡುವುದಂಥದ್ದೇನೂ ಉಳಿಯುತ್ತಿರಲಿಲ್ಲ. ಭಗವಂತ ಇದಾನೆ ಅನ್ನೋ ಭರವಸೆ ಇಡುವಂತದ್ದೇನೂ ಇದುವರೆಗೂ ಉಳಿತಾನೆ ಇರ್ಲಿಲ್ಲ. ಈ ನಿಸರ್ಗದ ನಿಯಮಗಳು ದೈವಿ ಇಚ್ಛೆಯ ಅಭಿವ್ಯಕ್ತಿಗಳಾಗಿವೆ. ಈ ನಿಸರ್ಗದ ನಿಯಮ ಅಂತಕ್ಕಂಥದ್ದು ದೈವದ ರೂಪದಲ್ಲಿ ಬದುಕ್ಲಿಕ್ಕೆ ಇರ್ತಕ್ಕಂಥ ಅಭಿವ್ಯಕ್ತಿ ರೂಪಗಳು. ನಾವು ದೈವ ಸ್ವರೂಪದಲ್ಲಿ ಇರ್ಬೇಕು ಅಂದಾಗ ಇವೆಲ್ಲವೂ ಕೂಡ ನಮ್ಮಲ್ಲಿ ಅಭಿವ್ಯಕ್ತ ಆಗ್ಬೇಕು. ಆ ಗುಣಗಳೆಲ್ಲವೂ ಕೂಡ ರಕ್ತಗತವಾಗ್ಬೇಕು. ಕೆಲವು ಉದಾಹರಣೆಗಳನ್ನ ನೀಡುವುದರ ಮೂಲಕ ಈ ಪ್ರಾಯಶ್ಚಿತ್ತ ಸ್ಥಳದಲ್ಲಿ ಏನು ಜರುಗುತ್ತದೆ ಎಂಬುದನ್ನು ತಿಳಿಸಬೇಕಾಗಿದೆ. ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತ ಉದಾಹರಣೆಯನ್ನು ನೀಡ್ತಾ ಹೋಗ್ತಾ ಇದ್ದೇವೆ. ಕುಡಿತಕ್ಕೆ ದಾಸನಾದವನ ಉದಾಹರಣೆ ಇದು. ಇಲ್ಲಿ ಈ ತರ ಎಲ್ಲ ಕುಡುಕರಂತೆ ಎಲ್ಲವನ್ನೂ ಹಾಳು ಮಾಡಿಕೊಂಡಿದ್ದಾನೆ. ಹೆಂಡತಿ ಮಕ್ಕಳನ್ನು ಕೂಡ ಉಪವಾಸ ಕೆಡವಿದ್ದಾನೆ. ಲೆಕ್ಕವಿಲ್ಲದಷ್ಟು ಪಾಪ ಮಾಡಿದ್ದಾನೆ. ಕುಡಿತದ ನೆಶೆಯನ್ನು ಬಿಡಲಾರದ ದೌರ್ಬಲ್ಯಕ್ಕಾಗಿ ಇಷ್ಟೆಲ್ಲ ಮಾಡಿದ್ದಾನೆ. ತನ್ನ ತೃಷೆಯನ್ನು ತಣಿಸಿಕೊಳ್ಳುವುದಕ್ಕಾಗಿಯೇ ಒಬ್ಬನು ಕುಡಿತಕ್ಕೆ ಬಲಿಯಾಗಿದ್ದರೆ ಮರಣದ ನಂತರ ಅವನ ಈ ಇಚ್ಛೆಯು ಮರಣ ಹೊಂದುತ್ತದೆ. ಏಕೆಂದರೆ ಸೂಕ್ಷ್ಮ ಲೋಕದಲ್ಲಿ ಹಸುವಿನಂತೆ ತೃಷೆಯೂ ಇರುವುದಿಲ್ಲ. ಆದರೆ ಕುಡುಕನ ಇಚ್ಛೆಯ ಮೂಲ ಕಾರಣ ತೃಷೆ ಅಲ್ಲ. ಅವನು ಇದರಿಂದ ದೊರೆಯುವ ಮಧುರ ಅನುಭವಕ್ಕಾಗಿ ಪುನಃ ಕುಡಿಯ ಬಯಸುತ್ತಾನೆ. ಈ ಕುಡುಕರನ್ನು ಕೇಳಿದಾಗ ಯಾಕೆ ಕುಡಿತೀರಾ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ತಕ್ಕಂಥ ಕಾರಣ 100,000 ಇರ್ತಾವ ಮಾಸ್ಟರ್. ನನ್ಗೇನ್ ಕುಡಿಬೇಕು ಅಂತ ಏನಿಲ್ಲ, ಇದಕ್ಕೋಸ್ಕರ ಕುಡಿತೀನಿ, ಅದಕ್ಕೋಸ್ಕರ ಕುಡಿತೀನಿ, ಅವ್ರು ಹಿಂಗ್ ಮಾಡ್ತಾರ ಅದಕ್ಕೋಸ್ಕರ ಕುಡಿತೀನಿ, ಹೀಗೆ ನಾನಾ ರೀತಿಯ ಕಾರಣಗಳನ್ನ ಹೇಳ್ತಾರೆ. ಅವ್ರು ಕುಡಿತಕ್ಕಂಥದ್ದು ಮೂಲ ಕಾರಣ ತೃಷೆ ಅಲ್ಲ,
ಅದರಿಂದ ದೊರೆತಕ್ಕಂತ ಅನುಭವಕ್ಕೋಸ್ಕರ ಕುಡಿತವನ್ನು ಅಭ್ಯಾಸ ಮಾಡಿಕೊಂಡಿರುತ್ತಾರೆ. ಅವರ ಈ ಉತ್ಕಟೇಚ್ಛೆಯ ಮರಣದ ನಂತರವೂ ಕೂಡ ಇನ್ನೂ ಹೆಚ್ಚಾಗುತ್ತದೆ. ಈ ಇಚ್ಛೆ ಅಂತಕ್ಕಂಥದ್ದೇ ನಮ್ಮ ಜೀವಿತವನ್ನ ಬದಲಿಸ್ತಕ್ಕಂಥದ್ದು ಮಾಸ್ಟರ್ಸ್. ನಮ್ಮ ಆಲೋಚನೆ ಅಥವಾ ಇಚ್ಛೆ ಅಂತ ಏನ್ ಹೇಳ್ತೀವಲ್ಲ, ಅದೇನೆ ಇಲ್ಲಿ ಅವನಿಗೆ ಇಚ್ಛೆ ಆಗಿರ್ತದೆ. ಅದಕ್ಕೋಸ್ಕರ ಆ ಇಚ್ಛೆ ಅಂತಕ್ಕಂಥದ್ದು ಮರಣ ನಂತರ ಕೂಡ ಮುಂದುವರಿತಾ ಹೋಗ್ತದೆ. ಆದರೆ ಈಗ ಶರೀರದ ಅನುಪಸ್ಥಿತಿಯಲ್ಲಿ ಇದನ್ನು ತೃಪ್ತಿಪಡಿಸುವ ಸಾಧ್ಯತೆ ಇರುವುದಿಲ್ಲ. ಈ ಇಚ್ಛೆಯು ಭೌತಿಕ ಶರೀರದಷ್ಟೇ ಆಗಿರದೆ ಅದರ ವಾಹನದ್ದೂ ಆಗಿರುತ್ತದೆ. ಸೂಕ್ಷ್ಮ ಲೋಕಕ್ಕೆ ನಾವು ಇಚ್ಛಾ ಲೋಕ ಅಥವಾ ಭಾವನಾ ಲೋಕ ಅಂತಾನೂ ಕರಿತೇವೆ. ಇಲ್ಲಿ ಇಚ್ಛೆಗಳು ಅಥವಾ ಭಾವನೆಗಳು ತಮ್ಮ ಮೂಲ ರೂಪದಲ್ಲೇ ಕಾಣಿಸಿಕೊಳ್ಳುತ್ತವೆ. ಇಲ್ಲಿ ಇಚ್ಛೆಗಳಾಗ್ಲಿ ಅಥವಾ ಭಾವನೆಗಳಾಗ್ಲಿ ಮೂಲ ರೂಪದಲ್ಲೇ ಕಾಣಿಸಿಕೊಳ್ಳುವುದರಿಂದ ಅವು ತಮ್ಮ ಸಂಪೂರ್ಣ ಶಕ್ತಿಯಿಂದ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡುತ್ತವೆ. ನಿನ್ನೆನೆ ತಿಳಿದಿದೀವಿ ಆ ವ್ಯಕ್ತಿಯ ಆಕಾರ ಅಂತಕ್ಕಂಥದ್ದು ಹೇಗಿರುತ್ತೆ, ಮಂಜಿನ ಹನಿಗಳಿಂದ ಕೂಡಿರ್ತಕ್ಕಂಥ ರೀತಿಯಲ್ಲಿ ಇರ್ತದೆ. ಭೌತಿಕ ದೇಹ ಇರಲ್ಲ, ಆದ್ರೆ ಭಾಗವನ್ನು ಮಾತ್ರ ನೋಡಿರ್ತಾನೆ. ಇದೊಂದು ಕಷ್ಟದ ಸ್ಥಿತಿಯಾಗಿದೆ. ಆದರೆ ವ್ಯಕ್ತಿಗೆ ಶಿಕ್ಷೆ ನೀಡಲಾಗುತ್ತದೆ ಎಂದು ಹೇಳಲಾಗುವುದಿಲ್ಲ. ವಾಸ್ತವವಾಗಿ ಹೇಳಬೇಕೆಂದರೆ ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದು ಅನ್ವಯಿಸುತ್ತದೆ. ವ್ಯಕ್ತಿಯು ಏನನ್ನು ಮಾಡಿದ್ದಾನೋ ಈಗ ಅದರ ಫಲವನ್ನು ಭೋಗಿಸುವನು. ಅವನು ತನ್ನ ಜೀವಿತಾವಧಿಯಲ್ಲಿ ಮಾಡಿರುವುದರ ಪರಿಣಾಮವನ್ನು ಅನುಭವಿಸುತ್ತಿದ್ದಾನೆ. ಆದರೆ ಅದು ಶಿಕ್ಷೆ ಅಲ್ಲ. ಆ ಇಚ್ಛೆ ಅಂತಕ್ಕಂಥದ್ದು ಅವನಿಗೆ ಎಷ್ಟು ಅಲ್ಲಿ ಕುಡಿಬೇಕು ಅಂತಕ್ಕಂಥ ಇಚ್ಛೆ ಇದ್ದಿದ್ರಿಂದ ಸಾಕಷ್ಟು ದೊರೀತದೆ. ಆದ್ರೆ ಅದರ ಕುಡಿದ್ರೆ ಸಮಾಧಾನನೂ ಆಗ್ತಾ ಇಲ್ಲ, ಅವನ ಇಚ್ಛೆನೂ ಪೂರೈಸ್ತಾ ಇಲ್ಲ. ಇದರಿಂದ ಅದು ಒಂದು ರೀತಿ ಶಿಕ್ಷೆ ಅಂತ ಅವನು ಅನ್ಕೋತಾನೆ. ಆದ್ರೆ ಅದು ಶಿಕ್ಷೆ ಅಲ್ಲ. ಅಲ್ಲಿ ಭೂಲೋಕದಲ್ಲಿ ಹೆಂಡತಿ ಮಕ್ಕಳಿಗೋಸ್ಕರ ನೀಡಿದಂತಹ ಮಾಡಿದಂತಹ ಕರ್ಮದ ಫಲ ಇದವಾಗಿ ಅನುಭವಿಸಬೇಕಾಗುತ್ತದೆ. ಅವನೊಳಗೊಂದು ಇಚ್ಛೆ ಔತಿಕೊಂಡಿದೆ. ಕೇವಲ ಇದೇ ಕಾರಣಕ್ಕಾಗಿಯೇ ಅವನಿಗೆ ಕಷ್ಟವಾಗುತ್ತದೆ. ಅವನಿಗೆ ಕಷ್ಟದ ಈ ಸಮಯವು ಅದು ಕೆಲವೇ ಸಮಯ. ಇದು ಕಷ್ಟ ಅಂತ ಅನ್ಕೊಳ್ಬಹುದು, ಆದ್ರೆ ಆ ಸಮಯ ಏನು ಬಹಳ ಸಮಯವಿರುವುದಿಲ್ಲ. ಕೆಲವೇ ಸಮಯ, ಕೆಲವು ವಾರ ಇರ್ಬೋದು ಅಥವಾ ತಿಂಗಳು ಕೂಡ ಇರ್ಬೋದು ಅಥವಾ ಅನಂತವಾಗಿ. ಆದ್ರೆ ಅವರಿಗೆ ಮಾತ್ರ ಅನಂತವಾಗಿದೆ ಎನಿಸುತ್ತದೆ. ನಾನು ಕುಡಿಯುತ್ತಿದ್ದೇನೆ ಎನ್ನುವ ಕಲ್ಪನೆಯಿಂದಲೇ ಆ ಪೇಯದ ಒಂದು ವಿಚಾರ ಸೌಂದರ್ಯವು ಮನಸ್ಸಿನಲ್ಲಿ ಮೂಡುತ್ತದೆ. ಅವನು ಅದರ ಸ್ವಾದದ ಕಲ್ಪನೆಯನ್ನು ಮಾಡಬಲ್ಲ, ಆದರೆ ಅದರ ಪರಿಣಾಮವನ್ನು ಉಂಟು ಮಾಡುವುದಾಗುವುದಿಲ್ಲ. ಅವನು ಜೀವಿತಾವಧಿಯಲ್ಲಿ ಕುಡಿಯುವಾಗಿ ನಮ್ಮ ಮಾಧುರ್ಯವು ಈಗ ಸಾಧ್ಯವಿಲ್ಲ. ಈಗ ಕುಡಿದಷ್ಟು ಕೂಡ ಹೆಚ್ಚು ನಶೆ ಇರ್ತದೆ ಅನ್ನೋ ಉದ್ದೇಶಕ್ಕೋ ಅಥವಾ ಹೆಚ್ಚು ಹೆಚ್ಚು ಕುಡಿದಬೇಕು ಅನ್ನೋ ಹಂಬಲದಿಂದಲೋ ಕುಡಿತಾ ಇರ್ತಾನೆ ಭೌತಿಕ ಶರೀರದಲ್ಲಿ. ಆದ್ರೆ ಇಲ್ಲಿ ಪ್ರಾಣಮಯ ಸೂಕ್ಷ್ಮ ಲೋಕದಲ್ಲಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚೆಂದನೆ ಅವನು ಜನರು ಕುಳಿತು ಕುಡಿಯುವಲ್ಲಿಗೆ ಹೋಗಿ ಕೇವಲ ಅದರ ವಾಸನೆಯನ್ನ ಆಘ್ರಾಣಿಸಬಲ್ಲನಷ್ಟೇ. ಇದರಿಂದ ಅತ್ಯಲ್ಪ ಪ್ರಮಾಣದಲ್ಲಿ ತೃಪ್ತಿ ದೊರೆಯುತ್ತದೆ. ಅವನಿಗೆ ಪೂರ್ಣ ಸಮಾಧಾನವಾಗುವುದಿಲ್ಲ. ಆದರೆ ಅಂದ್ರೆ ಭೂಲಕದಲ್ಲಿ ಇರ್ತಕ್ಕಂತಹ ಕುಡಿತಕ್ಕಂಥ ಜನರ ಹತ್ರ ಹೋಗಿ ವಾಸನೆಯನ್ನು ಗ್ರಹಿಸ್ಬೋದಷ್ಟೇ ಹೊರತು ಅದನ್ನ ಕುಡಿಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇದಕ್ಕಿಂತ ಹೆಚ್ಚಿನದೇನೂ ಆಗುವುದಿಲ್ಲ, ಸಾಧ್ಯವಿಲ್ಲ. ಏಕೆಂದರೆ ಈಗ ಭೌತಿಕ ಶರೀರವೇ ಇರುವುದಿಲ್ಲವಲ್ಲ. ಈ ಸಂಬಂಧದಲ್ಲಿ ನಮ್ಮ ಹತ್ತಿರವಿರುವ ವ್ಯಕ್ತಿಯನ್ನು ಅವನ ಅನುಭವಗಳ ಕುರಿತು ಕೇಳಿದರೆ ತನ್ನನ್ನು ನರಕಕ್ಕೆ ತಳ್ಳಲಾಗಿದೆ ಎಂದು ಹೇಳಬಹುದು. ಸದಾಕಾಲ ಅಲ್ಲದಿದ್ದರೂ ಕೂಡ ಅವನ ಅಲ್ಲಿಯ ಸಮಯವು ಬಹಳ ದೀರ್ಘ ಮತ್ತು ದುಃಖಪೂರ್ಣವಾಗಿರುತ್ತದೆ. ಆದ್ದರಿಂದಲೇ ಅವನಿಗೆ ಅದು ಅನಂತ ಕಾಲದವರೆಗೆ ಅನಿಸುತ್ತದೆ. ದುಃಖ ಇದ್ದಾಗ ಹೆಚ್ಚು ಕಾಲ ಸಮಯ ಹೋಗ್ತಾ ಇಲ್ಲಲ್ಲಪ್ಪ ಅಂತ ಪ್ರತಿಯೊಬ್ಬರಿಗೂ ಅನಿಸೋದು ಸಹಜ ಅಲ್ವಾ ಮಾಸ್ಟರ್? ಅದೇ ರೀತಿಯಲ್ಲಿ ನಮ್ಮನ್ನು ನಾವೇ ದುಃಖಕ್ಕೆ ತಳ್ಳಿಕೊಂಡಾಗ ಎಷ್ಟು ಕಷ್ಟನಪ್ಪ, ಈ ಕಷ್ಟದ ಸಮಯ ಯಾವಾಗ ಬಗೆಹರಿಯುತ್ತೋ ಅಂತ ಕಾಯ್ತಾ ಇರ್ತೀವಿ. ಆದ್ದರಿಂದಲೇ ಅವನಿಗೆ ಅದು ಅನಂತ ಕಾಲದವರೆಗೆ ಎನಿಸುತ್ತದೆ. ಕಷ್ಟವೇನೆಂದರೆ ಅಂಥವನಿಗೆ ಯಾರೂ ಸಹಾಯ ಮಾಡ ಬಯಸುವುದಿಲ್ಲ. ಅಥವಾ ಹೀಗೂ ಹೇಳಬಹುದು, ನಾವು ಅವನನ್ನು ಈ ಅನುಭವ ಹೊಂದುವುದರಿಂದ ತಪ್ಪಿಸಲಾಗುವುದಿಲ್ಲ. ಪಡ್ಕೊಂಡ್ಲಿ ಅನುಭವ, ತಾವೇ ಕಷ್ಟವನ್ನು ಅನುಭವಿಸಿ ಅನುಭವವನ್ನ ಪಡ್ಕೊಳ್ಳೇಬೇಕಾಗ್ತದೆ. ಹೆಚ್ಚೆಂದರೆ ಅವನಿಗೆ ಏನು ಜರುಗುತ್ತಿದೆ, ಏಕೆ ಜರುಗುತ್ತಿದೆ ಎಂಬುದನ್ನು ಸಮಾಧಾನದಿಂದ ತಿಳಿಸಬಹುದಷ್ಟೇ. ಈ ಕಷ್ಟ ನಿನಗೆ ಯಾಕೆ ಬಂದಿದೆ ಗೊತ್ತಾ, ಇದನ್ನು ಹೇಗೆಲ್ಲ ಪರಿಹಾರ ಮಾಡ್ಕೋಬಹುದು ಗೊತ್ತಾ ಅಂತೆಲ್ಲ ತಿಳಿಸಿ ಹೇಳ್ಬೋದು. ಇದರಿಂದ ಪಾರಾಗುವ ಏಕೈಕ ಮಾರ್ಗವೆಂದರೆ ಆ ಚಟದಿಂದಲೇ ಮುಕ್ತಿ ಹೊಂದುವುದು ಎಂದು ತಿಳಿಸಿ ಹೇಳಬಹುದು. ಈ ಚಟದಿಂದ ನಾನು ಮುಕ್ತಿ ಹೊಂದಬೇಕು ಅನ್ನೋ ಭಾವನೆ ಬಂದದ್ದೇ ಆದ್ರೆ ಅವನು ತನ್ನ ಇಚ್ಛೆಯನ್ನು ಕೊನೆಗಾಣಿಸಿಕೊಳ್ಳದ ಹೊರತು ಅವನಿಗೆ ಈ ಯಾತನೆಯಿಂದ ಮುಕ್ತಿ ಇಲ್ಲ. ನನಗೆ ಈ ಚಟ ಬೇಡಪ್ಪ, ಇದರಿಂದ ಮುಕ್ತಿ ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಇಚ್ಛೆ ಬರ್ಬೇಕು, ತನ್ನ ಮನಸ್ಸಿನಿಂದ ಬರ್ಬೇಕು. ಯಾರೋ ಹೇಳಿದ್ದಕ್ಕೋಸ್ಕರ ಅಲ್ಲ. ತನ್ನ ಇಚ್ಛೆ ಬಂದಾಗ ಈ ಯಾತನೆಯಿಂದ ಮುಕ್ತಿ ಹೊಂದಬಲ್ಲ. ಒಂದಲ್ಲ ಒಂದು ದಿನ ಈ ಮಾತನ್ನು ತಿಳಿದುಕೊಳ್ಳುತ್ತಾನೆ.
ಒಂದಲ್ಲ ಒಂದು ದಿನ ಈ ಕಷ್ಟವನ್ನು ಅನುಭವಿಸಿದ ನಂತರ, ಸಹಿಸಿದ ನಂತರ ಅನಿಸ್ತದೆ ನನಗೆ ಈ ಚಟ ಬೇಡೇ ಬೇಡಪ್ಪ, ನಾನು ಇದರಿಂದ ಮುಕ್ತಿ ಹೊಂದಬೇಕು ಅಂತ. ಮತ್ತು ಪ್ರಾಯಶ್ಚಿತದ ಈ ಸ್ಥಿತಿಯೂ ಕೂಡ ಕೊನೆಗೊಳ್ಳುತ್ತದೆ. ಆಗ ಈ ಏನ್ ಕಷ್ಟ ಅನುಭವಿಸ್ತಕ್ಕಂಥ, ಪ್ರಾಯಶ್ಚಿತ್ತ ಪಡ್ತಕ್ಕಂಥ ಆ ಸಮಯನೂ ಕೂಡ ಅಂತ್ಯವಾಗುತ್ತದೆ. ಈಗ ಇನ್ನೊಂದು ಉದಾಹರಣೆಯನ್ನು ಕೊಡುತ್ತಿದ್ದಾರೆ. ಒಬ್ಬ ಜಿಪಣ ವ್ಯಕ್ತಿಯೊಬ್ಬ, ಅವನು ಭೂಮಿಯ ಮೇಲೆ ಬಹಳಷ್ಟು ಬಂಗಾರವನ್ನು ಸಂಗ್ರಹಿಸಿ ಅದನ್ನು ಅಡಗಿಸಿ ಇಟ್ಟಿರುತ್ತಾನೆ. ಬೇರೆ ಯಾರಿಗೂ ಕುರಿತು ಇದರ ಮಾಹಿತಿಯನ್ನು ಕೊಟ್ಟಿರುವುದಿಲ್ಲ. ಜೀವನ ಕಾಲದಲ್ಲಿ ಅವನಿಗೆ ಇದರಿಂದ ಬಹಳ ಆನಂದ ದೊರೆಯುತ್ತದೆ. ಆ ಸ್ಥಾನಕ್ಕೆ ಹೋಗಿ ಅವನು ಆ ಬಂಗಾರದ ನಾಣ್ಯಗಳನ್ನು, ರೂಪಾಯಿಗಳನ್ನು ಎಣಿಸುತ್ತಿರುತ್ತಾನೆ. ಪುನಃ ಪುನಃ ಎತ್ತಿ ಕೈಯಿಂದ ಜಾರಿಸುತ್ತಾ ಸಂತೋಷ ಪಡ್ತಾ ಇರ್ತಾನೆ. ಆ ವ್ಯಕ್ತಿ ಏನ್ ಮಾಡ್ತಾ ಇರ್ತಾನೆ, ಬೇರೆ ಯಾರಿಗೂ ಕಾಣದೆ ಅಂತ ಜಾಗದಲ್ಲಿ ಇರಿಸಿ ತಾನೊಬ್ಬನೇ ಹೋಗಿ ನನ್ನ ಹತ್ರ ಇಷ್ಟೊಂದಿದೆ ಅಂತ ಹೇಳ್ಬಿಟ್ಟು ಕೈಯಿಂದ ಎತ್ತಿ ಅದನ್ನ ಕೆಳಗೆ ಸುರಿಯೋದ್ರ ಮುಖಾಂತರ ಸಂತೋಷ ಪಡ್ತಾ ಇರ್ತಾನೆ. ಇದೆಲ್ಲ ನಂದೇ, ಕೇವಲ ನನ್ನದು, ನನ್ನನ್ನು ಹೊರತಾಗಿ ಯಾರು ಕೂಡ ಇದಕ್ಕೆ ಕೈ ಸೋಕಿಸಲಾರರು ಅನ್ನೋ ಭಾವನೆಯಿಂದ ಆ ಆ ಭಾವನೆಯಲ್ಲೇ ಅವನು ಸಂತೋಷ ಪಡ್ತಾ ಇರ್ತಾನೆ. ಅವನು ಚೀರ್ತಾ ಇರ್ತಾನೆ. ಅವನು ಸೂಕ್ಷ್ಮ ಲೋಕದಿಂದ ಅಕಸ್ಮಾತ್ ಮರಣ ಹೊಂದಿದಾಗ, ಸೂಕ್ಷ್ಮ ಲೋಕದಿಂದ ನೋಡಿದಾಗ ಆ ಖಜಾನೆ ಅಂತಕ್ಕಂಥದ್ದು ಬೇರೊಬ್ಬರ ಕೈಗೆ ದೊರಕಿದೆ. ಮತ್ತು ಆ ಅದೃಷ್ಟವಂತರು ಯಾವುದೇ ನಿರ್ಬಂಧವಿಲ್ಲದೆ ಅದನ್ನು ಖರ್ಚು ಮಾಡುತ್ತಿದೆ. ಅದು ಅನಾಯಾಸವಾಗಿ ದೊರೆತಂತ ಹಣ ಆದಾಗ ನಿರಾಯಾಸವಾಗಿ ಖರ್ಚು ಮಾಡೇ ಮಾಡ್ತಾರಲ್ವ ಮಾಸ್ಟರ್. ಅದನ್ನು ಕಂಡು ಅವನ ಅನುಭೂತಿ ಯಾವ ರೀತಿ ಇರಬಹುದು, ಮೇಲಿನಿಂದ ನೋಡಿದಾಗ ಅವನ ಅನುಭೂತಿ ಹೆಂಗ ಅನಿಸ್ಬಹುದು. ಇದನ್ನ ಇದುವರೆಗೂ ಯಾರು ಮುಟ್ಟಕ್ಕೆ ಸಾಧ್ಯ ಇಲ್ಲ, ಯಾರು ಗಳಿಸ್ಲಾರ್ದಂತ ಸಂಪತ್ತು ನನ್ನಲ್ಲಿದೆ, ಅದನ್ನ ನನಗೊಬ್ಬನಿಗೆ ಮೀಸಲಾಗಿದೆ ಅಂತ ಅನ್ಕೊಂಡಾತ ಸತ್ತ ಬಳಿಕ ಆ ಜಾಗದಲ್ಲಿ ಸುಳಿದಾಡುವುದೊಂದನ್ನು ಬಿಟ್ಟು ಅವನು ಬೇರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಅಲ್ಲಿ ಹೋಗಿ ಹಿಂಗ್ ಸುಳ್ದಾಡ್ಬೋದು ಅಷ್ಟೇ, ಇದು ನಂದೇ, ನನಗ್ ಸೇರಿದ್ದು ಅಂತ ಹೇಳಿ ಅದನ್ನ ಬಿಟ್ಟು ಬೇರೆ ಏನನ್ನೂ ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅವನು ಈ ಜನರನ್ನು ಬೇರೆ ಕಡೆ ಹೋಗಲಿ ಎಂದು ದಾರಿ ತಪ್ಪಿಸಿ ಬೇರೆಡೆ ಕಳಿಸುವ ಪ್ರಯತ್ನವನ್ನು ಮಾಡಿರಬಹುದಾದರೂ ಆ ಮನುಷ್ಯರಿಗೆ ಬೇರೆ ಕಡೆ ಹೋಗ್ಲಿ, ಇದನ್ನು ಮುಟ್ಟಬಾರ್ದು ಅವರು ಅನ್ನೋ ಉದ್ದೇಶಕ್ಕೆ ಅವರನ್ನು ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ಬೋದು. ಅಷ್ಟನ್ ಬಿಟ್ರೆ ಅವರೊಂದಿಗೆ ಸಂಪರ್ಕ ಹೊಂದಲು, ಮಾತನಾಡಲು ಅವನಿಗೆ ಯಾವುದೇ ರೀತಿಯ ಮಾರ್ಗೋಪಾಯಗಳು ಇಲ್ಲವೇ ಇಲ್ಲ. ಅವನನ್ನು ಆ ಹಣವನ್ನ, ಆ ಧನವನ್ನ ಮುಟ್ತಕ್ಕಂಥ ವ್ಯಕ್ತಿಗಳನ್ನಾಗ್ಲಿ, ಅವರನ್ನು ಮಾತಾಡಿಸ್ಲಿಕ್ಕಾಗ್ಲಿ, ಅಥವಾ ಅವ್ರ ಜೊತೆ ಸಂಪರ್ಕ ಹೊಂದ್ಲಿಕ್ಕಾಗ್ಲಿ ಯಾವುದೇ ರೀತಿಯಾದಂತಹ ಉಪಾಯಗಳು ಇಲ್ವೇ ಇಲ್ಲ. ಅವರು ಮಲಗಿದ ಸಮಯದಲ್ಲಿ ಸ್ವಲ್ಪ ಸಮಯದವರೆಗೆ ಸೂಕ್ಷ್ಮ ಲೋಕದಲ್ಲಿರುವಾಗ ಅಲ್ಲಿ ಅವನು ಮಾತಾಡಿರಬಹುದಾದರೂ ಅವು ಅವರಿಗೆ ಎಚ್ಚರವಾದ ಬಳಿಕ ನೆನಪಿನಲ್ಲಿ ಉಳಿದಿರಲಿಕ್ಕಿಲ್ಲ. ಇನ್ನೇ ಹೇಳಿದ್ವಿ, ನಾವು ನಿದ್ದೆ ಹೋದಾಗ ನಮ್ಮ ಸೂಕ್ಷ್ಮ ಶರೀರ ಬೇರೆ ಲೋಕಗಳಿಗೆ ಹೋಗುತ್ತೆ. ಆಗ ಈತ ಇಚ್ಛೆ ಪಡ್ಬೋದು, ನಾನು ಅವ್ರ ಜೊತೆ ಮಾತಾಡ್ಬೇಕು ಅಂತ ಇಚ್ಛಿಸಿದಾಗ ಈಗ ಅವರೊಂದಿಗೆ ಮಾತಾಡೇ ಇರ್ಬೋದು ಸೂಕ್ಷ್ಮ ಶರೀರದ ಜೊತೆ. ಅವರ ಸೂಕ್ಷ್ಮ ಶರೀರದ ಜೊತೆ ನೀನ್ ಅದನ್ನ ಮುಟ್ಬೇಡ, ಹಾಗ್ ಮಾಡ್ಬೇಡ, ಹೀಗ್ ಮಾಡ್ಬೇಡ ಅಂತೆಲ್ಲ ಹೇಳಿರ್ಬೋದು. ಆದ್ರೆ ಅವರಿಗೆ ನಿದ್ದೆಯಿಂದ ಎದ್ದ ತಕ್ಷಣ ಅದ್ ಏನ್ ಅವ್ರ ಜೊತೆ ಮಾತಾಡಿರೋದು ಏನು ಇವರಿಗೆ ನೆನಪಿರೋದಿಲ್ಲ. ಹೀಗಾಗಿ ಅವನ ಪ್ರಯತ್ನವೂ ವಿಫಲವಾಗಿರಬಹುದು. ಇಲ್ಲಿಯೂ ಕೂಡ ಅದೇ ಮಾತು, ಈ ಜಿಪುಣನಿಗೆ ಯಾರೂ ಶಿಕ್ಷೆ ನೀಡ್ತಾ ಇಲ್ಲ. ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ಯಾರು ಶಿಕ್ಷೆ ನೀಡ್ತಾ ಇಲ್ಲ. ಆದರೂ ಅವನು ತನ್ನ ಆಸೆ ಬುರುಕತನದ ಅನಿಯಂತ್ರಿತ ಧನ ದಾಹದ ಕಾರಣದಿಂದಾಗಿ ಕಷ್ಟ ಸಹಿಸುತ್ತಿದ್ದಾನೆ. ಅವನಿಗೆ ಯಾರು ಶಿಕ್ಷೆ ನೀಡದೆ ಹೋದ್ರೂ ಕೂಡ ಧನದ ಮೇಲಿನ ಮೋಹದಿಂದ ಅವನು ತನ್ನಷ್ಟಕ್ಕೆ ತಾನೇ ಕಷ್ಟವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾನೆ. ಈಗ ಅವನು ಸಂತೋಷವನ್ನು ಬಯಸುವುದಾದರೆ ಅವನು ಈ ಭೌತಿಕ ವಸ್ತುಗಳ ಮೇಲಿನ ಮೋಹವನ್ನು ಬಿಡಬೇಕಾಗ್ತದೆ. ಅವನು ನಾನು ಸಂತೋಷವಾಗಿರ್ಬೇಕು ಅಂತ ಇಚ್ಛಿದ್ದೆ ಆದ್ರೆ ಈ ಭೂಲೋಕದ ಮೇಲಿನ ಧನದ ಮೋಹವನ್ನ ಬಿಡ್ಲೇಬೇಕಾಗುತ್ತದೆ. ಅದನ್ನೇ ಮೋಹ ಅಂತ ಕರಿತಕ್ಕಂಥದ್ದು. ಅಂದ್ರೆ ಪ್ರತಿಯೊಬ್ರು ಕೂಡ ಈ ಅರಿಷಡ್ ವರ್ಗಗಳನ್ನ ಗೆಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದೊಂದು ಉದಾಹರಣೆಯನ್ನು ನೀಡೋದ್ರ ಮುಖಾಂತರ, ಅದು ದೃಷ್ಟಾಂತಗಳನ್ನ ತಿಳಿಸೋದ್ರ ಮುಖಾಂತರ ನಮ್ಗೆ ಜ್ಞಾನವನ್ನು ಕೊಡ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ಇನ್ನು ಹೊಟ್ಟೆ ಕಿಚ್ಚಿನ ವ್ಯಕ್ತಿಯೊಬ್ಬ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಪ್ರತಿಯೊಬ್ಬ ವ್ಯಕ್ತಿ ಒಂದು ಉದಾಹರಣೆ, ಹೊಟ್ಟೆ ಕಿಚ್ಚಿ ಇದ್ರೆ ಯಾವ ರೀತಿ ಆಗ್ತದೆ, ಯಾರೊಂದಿಗೂ ಪ್ರೇಮವಿದೆ ಎಂದು ಭಾವಿಸಿಕೊ, ಕೇವಲ ತನ್ನ ಆಟ ಮತ್ತು ಸ್ವಾರ್ಥ ಸುಖಕ್ಕಾಗಿ ಪ್ರೇಮವಿದೆ ಎಂದು ಬಯಸಿದಂತ ವ್ಯಕ್ತಿ ಪ್ರತಿಯೊಬ್ಬರೂ ಕೂಡ ಎಲ್ಲರ ಆಕರ್ಷಣೆ, ಪ್ರಶಂಸೆಯ ಕೇಂದ್ರ. ಈಗ ತುಂಬಾ ಇಷ್ಟ ಪಡ್ತೀವಿ ಅಥವಾ ತುಂಬಾ ಅವರ ಮೇಲೆ ಪ್ರೇಮವಿದೆ ಅಂತಕ್ಕಂಥವ್ರು ಬೇರೆಯವರು ಅವರನ್ನ ಹೊಗಳಿದಾಗ ಅಥವಾ ಅವ್ರನ್ನ ಆಕರ್ಷಣೆ ಮತ್ತು ಪ್ರಶಂಸೆಯಾಗಿ ಕೇಂದ್ರವಾಗಿ ಇಟ್ಟುಕೊಂಡಿರ್ತಕ್ಕಂಥವ್ರು ಅವರು ಹೊಟ್ಟೆ ಕಿಚ್ಚಿನ ವ್ಯಕ್ತಿ ಆಗುತ್ತಾರೆ. ಆ ಜೀವನ ಕಾಲದಲ್ಲಿ ದ್ವೇಷಿಸುತ್ತಾ ಹಾಗೂ ಮರಣ ನಂತರವೂ ಅವರು ಪ್ರೀತಿ ಮಾಡುವ ಪ್ರಯತ್ನದಲ್ಲಿ ಸಮೀಪ ಬರುವುದನ್ನು ಕಂಡು ವಿನಾಕಾರಣವಾಗಿ ಅವರು ಕ್ಷುದ್ರಗೊಳ್ಳುತ್ತಾರೆ, ಜನರನ್ನು ದ್ವೇಷಿಸತೊಡಗುತ್ತಾರೆ ಹಾಗೂ ಸರ್ವ ವಿಧದಿಂದಲೂ ಅವರನ್ನು ಪ್ರಭಾವಿತಗೊಳಿಸಲು ಬಯಸುತ್ತಾರೆ. ಈಗ ತಮ್ಮ ಪ್ರೀತಿ ಪಾತ್ರರನ್ನ ಈಗ ಹೆಂಡತಿ ಮೇಲೋ ಅಥವಾ ಮಕ್ಕಳ ಮೇಲೋ ಅತಿ ಪ್ರೇಮ ಭಾವನೆಯನ್ನು
ಇಟ್ಟುಕೊಂಡು ಮರಣ ಹೊಂದಿದಂತ ವ್ಯಕ್ತಿ ಅದೇ ಅವರ ಮುಂದಿನ ಜೀವನವನ್ನು ನೋಡಿಬಿಟ್ಟೆ ಅಲ್ಲಿಂದನೇ ತುಂಬಾ ಅವರಷ್ಟಕ್ಕೆ ಅವರೇನೆ ದ್ವೇಷವನ್ನ ಸೃಷ್ಟಿಕೊಳ್ತಾರೆ. ಅಯ್ಯೋ ಇಲ್ಲಿ ನಾನಿದ್ದಾಗ ಹೀಗಿದ್ರು, ಈಗ ನೋಡಿ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಏನು ಮಾಡುವುದು, ದ್ವೇಷ ಮಾಡುತ್ತಿದ್ದಾರೆ ಎನ್ನುವ ಕಾರಣಕ್ಕೆ ಯಾರು ಅವರನ್ನು ಶಿಕ್ಷಿಸುವುದಿಲ್ಲ. ದ್ವೇಷ ಮಾಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಸೂಕ್ಷ್ಮ ಲೋಕದಲ್ಲಿ ಅವನಿಗೇನು ಯಾರು ಶಿಕ್ಷೆ ಕೊಡೋದಿಲ್ಲ. ಆದರೆ ಸ್ವತಃ ಅವರೇ ಹುಚ್ಚುತನದ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಅವರಷ್ಟಕ್ಕೆ ಅವರೇನೆ ಹೊಟ್ಟೆ ಕಿಚ್ಚಿನ ಭಾವ ಇದ್ದಾಗ ಅವ್ರಿಗೆ ಅವರೇನೆ ಶಿಕ್ಷೆ ಅವರೇ ಸೃಷ್ಟಿ ಮಾಡ್ಕೊಂಡೆಗೆ. ಇಲ್ಲಿಯೂ ಕೂಡ ಕರ್ಮ ಸಿದ್ಧಾಂತವು ಅನ್ವಯಿಸುತ್ತದೆ. ಅವರಿಗೆ ಸಹಾಯ ಮಾಡಲು ಇರುವ ಒಂದೇ ಮಾರ್ಗವೆಂದರೆ ಅವರಿಗೆ ತಿಳುವಳಿಕೆಯನ್ನು ನೀಡುವುದು. ಅವರು ಎಷ್ಟು ಮೂರ್ಖ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ತಿಳಿಸಿ ಹೇಳುವುದಾಗಿದೆ. ಅವರು ಶಾಂತಿಯನ್ನು ಹೊಂದಬೇಕೆಂದರೆ ತಮ್ಮ ಪ್ರೇಮದಲ್ಲಿ ಸ್ವಾರ್ಥ ಭಾವವನ್ನು ಹೊಂದಿರಕೂಡದು. ನಮಗೆ ಪ್ರತಿಯೊಬ್ಬರಿಗೂ ಶಾಂತಿ ದೊರಬೇಕು ಅಂತ ಅಂದಾಗ ಸ್ವಾರ್ಥ ಭಾವವನ್ನ ಬಿಡ್ಲೇಬೇಕಾಗ್ತದೆ. ಯಾರು ಏನೇ ಹೇಳಿದರೂ ಅವರು ಯಾರದು ಶರೀರ ಮತ್ತು ಆತ್ಮನ ಮೇಲೆ ಒತ್ತಾಯ ಪೂರ್ವಕ ಅಧಿಕಾರವನ್ನು ಮಾಡಕೂಡದು. ಈ ರೀತಿಯಾಗಿ ಯಾವುದೇ ಪ್ರತಿದ್ವಂದಿಯ ಬಳಿ ಜೀವನದಲ್ಲಿ ಬಂದರೆ ಅವರಿಗೆ ವರದಾನವೇ ಆಗುತ್ತದೆ. ಏಕೆಂದರೆ ಆನಂತರ ಎಂದೆಂದೂ ಕೂಡ ಅವರ ಬಗ್ಗೆ ಆಲೋಚಿಸಬಾರದು. ನಾವು ಯಾರಾದ್ರೂ ಪ್ರೀತಿ ಪಾತ್ರರಾಗ್ಲಿ, ಈ ಭೌತಿಕ ದೇಹಕ್ಕೆ ಸಂಬಂಧಪಟ್ಟಿತ್ತು ಇಲ್ಲಿಗೆ ಬಿಡ್ಬೇಕದನ್ನ. ಅದೇ ಆಸೆಯನ್ನ, ಅದೇ ಹೊಟ್ಟೆ ಕಿಚ್ಚಿನ ಭಾವವನ್ನ ಇಟ್ಟುಕೊಂಡಾಗ ಸೂಕ್ಷ್ಮ ಲೋಕದಲ್ಲಿ ನಮಗೆ ನಾವೇ ಕಷ್ಟವನ್ನ ಸೃಷ್ಟಿ ಮಾಡಿಕೊಂಡಂತೆ ಆಗುತ್ತದೆ. ಇನ್ನೂ ಒಂದು ಉದಾಹರಣೆಯನ್ನು ನೀಡ್ತಾ ಇದ್ದಾರೆ ಮಾಸ್ಟರ್ಸ್. ಪ್ರಾಯಶ್ಚಿತ್ತದ ಸ್ಥಳದ ವಿಷಯವನ್ನು ಸಮಾಪ್ತಿಗೊಳಿಸ್ತಕ್ಕಂಥದ್ದು. ಒಬ್ಬ ವ್ಯಾಪಾರಸ್ಥನು ತನ್ನ ಪ್ರತಿದ್ವಂದಿಯನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾನೆ. ಒಬ್ಬ ವ್ಯಾಪಾರಸ್ಥ ಇರ್ತಾನೆ, ತನ್ನ ಪ್ರತಿಸ್ಪರ್ಧಿ ವ್ಯಾಪಾರಿ ಏನಿರ್ತಾನಲ್ಲ ಆತನನ್ನು ಸಂಪೂರ್ಣವಾಗಿ ಆ ವ್ಯಾಪಾರದಲ್ಲಿ ನಾಶ ಹೊಂದೋ ತರ ಮಾಡ್ತಾನೆ. ಅವನ ಮಿತ್ರರ ಕುರಿತು ಅವನೊಂದಿಗೆ ವಿಚಾರ ವಿಮರ್ಶೆ ಮಾಡಿದಾಗ ಅವನು ವ್ಯಾಪಾರದಲ್ಲಿ ಕಾಠಿಣ್ಯದಿಂದ ವರ್ತಿಸುವುದು ಒಳ್ಳೆಯದು, ತಾನು ಕೂಡ ಕಷ್ಟಗಳನ್ನು ಸಹಿಸುವುದರ ಮೂಲಕವೇ ಈ ಪಾಠವನ್ನು ಕಲಿತಿರುವುದಾಗಿ ಸಮಯ ಗತಿಸಿದಂತೆ ಅವನ ಪ್ರತಿಸ್ಪರ್ಧಿ ಈ ಮಾತಿನ ಸತ್ಯವನ್ನು ತಿಳಿದುಕೊಂಡವನು. ಹಾಗೂ ಅವನು ಇಂದು ಮಾಡಿದುದು ವ್ಯರ್ಥ ಹೋಗದು ಎಂದು ಹೇಳಿದನು. ವ್ಯಾಪಾರ ಮಾಡ್ಬೇಕಾದ್ರೆ ನಾನು ಕಷ್ಟಪಟ್ಟು ಬಂದಿದ್ದೀನಿ, ಈ ರೀತಿಯಾಗಿ ಅವನು ನನ್ನ ವ್ಯಾಪಾರ ಉಳಿಬೇಕು ಅಂತ ಅಂದಾಗ ಇನ್ನೊಬ್ರು ನಾಶ ಹೊಂದಲೇಬೇಕು ಅಂತ ಹೇಳ್ತಾನೆ. ಆಗ ಕೆಲವು ವರ್ಷಗಳಾದ ಮೇಲೆ ಏನು ಈ ಜನ್ಮದಲ್ಲಿ ಸೋತಂತ ವ್ಯಾಪಾರಸ್ಥ ಇರ್ತಾನೆ, ಪುನಃ ಉತ್ತಮ ವ್ಯಾಪಾರಸ್ಥನಾಗ್ತಾನೆ. ಆ ವ್ಯಾಪಾರಸ್ಥನಿಗಿಂತಲೂ ಅಧಿಕ ಯಶಸ್ವಿಯಾಗಿ ಇದುವೇ ಪ್ರಮಾಣವಾಗಿದೆ ಎಂದು ಮೊದಲಿನ ವ್ಯಾಪಾರಿಯು ಸಾಮಾನ್ಯವಾಗಿ ಹೇಳುತ್ತಿದ್ದನು. ಅದನ್ನೇ ಸರಿಯಾದದ್ದನ್ನೂ ಹೇಳುತ್ತಿದ್ದನು. ಅವನ ಕ್ರೂರ ವರ್ತನೆ ಇತರರಿಗೆ ವರದಾನವಾಗಿ ಪರಿಣಮಿಸಿತು. ಏಕೆಂದರೆ ತನ್ನ ಜೀವಿತ ಕಾಲದಲ್ಲಿ ಎಂದೂ ಕೂಡ ವರ್ತನೆಯ ಬಗ್ಗೆ ಮತ್ತೊಮ್ಮೆ ಆಲೋಚಿಸಲಿಲ್ಲ. ತುಂಬಾ ಕ್ರೂರವಾಗಿ ವರ್ತನೆ ಮಾಡುತ್ತಿದ್ದವನು ಎಂದೂ ಕೂಡ ತನ್ನ ವರ್ತನೆ ಹೀಗಿದೆಯಲ್ಲ ಅಂತ ಆಲೋಚನೆನೇ ಮಾಡಿರಲಿಲ್ಲ. ಆದರೆ ಸೂಕ್ಷ್ಮ ಲೋಕದಲ್ಲಿ ಅದೇ ವ್ಯಕ್ತಿ ಮರಣ ಹೊಂದಿದ ನಂತರ ಸೂಕ್ಷ್ಮ ಲೋಕದಲ್ಲಿ ಪ್ರಾಯಶ್ಚಿತ್ತದ ಗೃಹದಲ್ಲಿದ್ದಾಗ ಅವನಿಗೆ ಇದನ್ನೆಲ್ಲ ತೋರಿಸಿದಾಗ ಅವನಿಗೆ ಬೇರೆ ರೀತಿಯ ಅನುಭವವಾಗುತ್ತದೆ. ವ್ಯಕ್ತಿಯು ತನ್ನ ಹಾಳಾದ ಸ್ಥಿತಿಯಲ್ಲಿ ಕಾಣಿಸಿದ ಅವನ ಮನೆಗೆ ಹೋಗಿ ಹೆಂಡತಿಗೆ ತನ್ನ ದೌರ್ಭಾಗ್ಯದ ಕಥೆಯನ್ನು ಹೇಳುತ್ತಿದ್ದ. ನಾನು ಈ ರೀತಿಯಾಗಿ ನಾಶ ಹೊಂದಿದೆ. ಆಗ ಆ ವ್ಯಾಪಾರಿಯ ಮಗನು ಈಗಷ್ಟೇ ವಿಶ್ವವಿದ್ಯಾಲಯದಲ್ಲಿ ತನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಆರಂಭಿಸಿದ್ದನು. ಅದನ್ನು ಪೂರ್ಣಗೊಳಿಸುವುದಾಗಲಿಲ್ಲ. ಓದನ್ನು ಅರ್ಧಕ್ಕೆ ನಿಲ್ಲಿಸಿ ನೌಕರಿ ಮಾಡಬೇಕಾಯಿತು. ಅದು ಕಾರ್ಕೂನನ ಕೆಲಸ. ತಂದೆಯ ಪ್ರಯತ್ನ ಮಾಡಿದ, ಸಂಭಾಳಿಸಿಕೊಂಡು ಎದ್ದು ನಿಂತ, ಸಮಯ ಗತಿಸಿದಂತೆ ಶ್ರೀಮಂತನಾದ. ಆದರೆ ಮಗನಿಗೆ ಸಮಯವು ಮೀರಿ ಹೋಗಿತ್ತು. ಆಯ್ತೆಂದರೆ ಅದೃಷ್ಟವು ಅವನೊಂದಿಗೆ ಆಟವಾಡಿದ ಮೇಲೆ ಅವನು ಕಟುವಾದನು. ಅವನು ಶ್ರೀಮಂತನಾದ ಮೇಲೆ ಏನಾದ್ರೂ ಅವನು ಹೇಳಿದ ಮಗನಿಗೆ, ಹೆಂಡತಿ ಹತ್ರ ಹೇಳಿದ, ಈ ರೀತಿಯಾಗಿ ವ್ಯಾಪಾರದಲ್ಲಿ ನಾನು ಸೋತೆ, ಇಂಥ ವ್ಯಕ್ತಿ ನನಗೆ ಮೋಸ ಮಾಡಿದ ಅಂತ ಹೇಳಿದಾಗ ಮಗ ಓದೋದನ್ನು ನಿಲ್ಲಿಸ್ಬಿಟ್ಟು ವ್ಯಾಪಾರನೇ ಪ್ರಾರಂಭ ಮಾಡಿಬಿಟ್ಟು ಪ್ರಾರಂಭದಲ್ಲಿ ಕಷ್ಟ ಅನುಭವಿಸಿದ್ರು ಕೂಡ ಆನಂತರ ಶ್ರೀಮಂತನಾದ. ಆದ್ರೆ ಆ ಶ್ರೀಮಂತಿಕೆ ಅಂತದ್ದು ಬಂದಾಗ ಆ ಮಗನಿಗೆ ಬಹಳ ಅಹಂಕಾರನು ಕೂಡ ಬಂದಿತ್ತು. ಆದ್ರೆ ಮಗನಿಗೆ ಸಮಯ ಮೀರಿ ಹೋಗಿದ್ದರಿಂದ ಅದೃಷ್ಟವು ಅವನಿಗೆ ಆಟವಾಡಿದ ಮೇಲೆ ಕಟುವಾದ. ಆದ್ದರಿಂದ ಅವನು ತನ್ನ ವ್ಯಾಪಾರದಲ್ಲಿ ಸ್ಥಿರಗೊಳ್ಳುವುದರ ಬದಲಾಗಿ ವಾಮ ಮಾರ್ಗದಿಂದ ಬೇಗ ಬೇಗ ಹಣ ಗಳಿಸಲು ಪ್ರಯತ್ನ ಪಡ್ತಾನೆ. ಬೇಗ ಬೇಗ ಹಣ ಗಳಿಸಲು ಪ್ರಯತ್ನ ಪಟ್ಟಿದ್ದರ ಫಲವಾಗಿ ಜೈಲು ಸೇರಿದನು. ತಾಯಿಗೆ ಮಗನಿಗೆ ಹೀಗಾಯ್ತಲ್ಲ ಅಂತ ಹೃದಯಾಘಾತವಾಯಿತು ಮತ್ತು ಅವಳು ಮರಣ ಹೊಂದಿದಳು. ಈ ಎಲ್ಲ ಪೂರ್ಣ ಪರಿಪ್ರೇಕ್ಷೆಯಿಂದ ಅವನಿಗೆ ತೋರಿಸಿದಾಗ ಇದು ಬಹಳ ಟ್ರಾಜಿಡಿ ಅಂತ ಅನಿಸ್ತು. ಈಗ ಅನಿಸಿತು ಅವನಿಗೆ ಅತಿಯಾಸೆಯಿಂದಾಗಿ ತಾನು ತೆಗೆದುಕೊಂಡ ಒಂದು ತಪ್ಪು ನಿರ್ಣಯದಿಂದಾಗಿ. ನಾನು ಆ ವ್ಯಕ್ತಿಯನ್ನ ನಾಶ ಮಾಡಿದ್ದಕ್ಕಾಗಿ ಆ ವ್ಯಕ್ತಿ ನಾಶಗೊಂಡು ಅವರ ಹೆಂಡತಿ ಮಕ್ಕಳ ಬಳಿ ಹೇಳಿದ್ದಕ್ಕೋಸ್ಕರ ಅವರ ಹೆಂಡತಿ ಮಕ್ಕಳ ಸ್ಥಿತಿನೂ ಕೂಡ ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ನಾನೇ ಆದ್ನಲ್ಲ ಅಂತ ಹೇಳಿಬಿಟ್ಟು ಆ ವ್ಯಾಪಾರವು ನಷ್ಟವಾಗಿ ಆತನ ಹೆಂಡತಿ ತೀರಿಕೊಂಡಿದ್ದಲ್ಲದೆ ಒಬ್ಬ ಯುವಕನ ಭವಿಷ್ಯನೂ ಮುಳುಗಿತಲ್ಲ
ಅಂತ ಹೇಳಿ ಆ ವ್ಯಾಪಾರಿಗೆ ಸೂಕ್ಷ್ಮ ಲೋಕದಲ್ಲಿ ಜ್ಞಾನೋದಯ ಆಗುತ್ತೆ. ಈ ರೀತಿಯಾಗಿ ಜ್ಞಾನೋದಯ ಮಾಡ್ಕೊಳ್ತಕ್ಕಂಥ ಆತ್ಮಗಳು ಕೂಡ ಇರುತ್ತೆ. ಈ ರೀತಿಯಾಗಿ ನಮ್ಮ ರೀತಿ ನೀತಿಯನ್ನು ಬದಲಾವಣೆ ತರುವುದೇ ಈ ಪ್ರಾಯಶ್ಚಿತ್ತದ ಗೃಹದ ಉದ್ದೇಶವಾಗಿದೆ. ನಮ್ಮ ರೀತಿ ನೀತಿಗಳನ್ನ ಬದಲಾವಣೆ ಮಾಡ್ಬೇಕು. ಕೆಲವೊಬ್ರು ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಅಲ್ಲಿಂದ ಮುಂದಿನ ಮಾರ್ಗಕ್ಕೆ ಸಲೀಸಾಗ್ತದೆ. ಇಲ್ಲವಾದ್ರೆ ಇಲ್ಲ ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ಭ್ರಮೆಯಲ್ಲೇ ಇದ್ದಿದ್ರೆ, ಅರಿಷಡ್ ವರ್ಗಗಳ ಮೋಹದಲ್ಲಿ ಸಿಕ್ಕಾಕೊಂಡಿದ್ದೆ ಆದ್ರೆ ಇನ್ನು ಅದಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ಬದಲಾವಣೆ ಹೊಂದುತ್ತಾರೆ, ಆದ್ರೆ ಅದಕ್ಕೆ ಸಾಕಷ್ಟು ಸಮಯ ತಗೊಳುತ್ತದೆ. ಒಂದು ಸಲ ಆಲೋಚಿಸುವ ವಿಧಾನ ಬದಲಾದರೆ ಸಾಕು, ಈ ಸುಧಾರಣಾ ಗೃಹದ ಕೆಲಸ ಮುಗಿದಂತೆ. ನಾವು ಆಲೋಚನೆ ಮಾಡ್ತಕ್ಕಂಥ ರೀತಿನೇ ಅಲ್ಲಿ ಮುಖ್ಯವಾದಂಥದ್ದು. ಅಲ್ಲಿ ನಾವು ಆಲೋಚನೆ ಮಾಡ್ತಕ್ಕಂಥ ವಿಧಾನವನ್ನು ಬದಲಿಸಿಕೊಂಡ್ರೆ ಸಾಕು, ಈ ಸುಧಾರಣಾ ಗೃಹದ ಕೆಲಸ ಮುಗಿದಂತೆ. ಇಂಥ ಪಾಠಗಳನ್ನು ಚೆನ್ನಾಗಿ ಕಲಿತುಕೊಂಡ ಮೇಲೆ ಸೂಕ್ಷ್ಮ ಲೋಕದ ನಿಮ್ನ ಸ್ತರದಿಂದ ಪಾರಾಗಲು ಇನ್ನು ಹೆಚ್ಚು ಕಡಿಮೆ ಸ್ವಲ್ಪ ಸಮಯ ಹಿಡಿಯಬಹುದೆಂದು ನಮಗೆ ನಿಶ್ಚಿತವಾಗುತ್ತದೆ. ಒಂದು ಪಾಠವನ್ನು ನಾವು ಒಂದೇ ಸಲ ಕಲಿಯುತ್ತೇವೆ. ಒಂದು ವೇಳೆ ಆಚರಣೆಯಲ್ಲಿ ಬದಲಾದರೆ ಭವಿಷ್ಯದಲ್ಲಿ ಬಹಳ ಯಾತನೆ ಮತ್ತು ದುಃಖ ಹೊಂದುವುದರಿಂದ ಪಾರಾಗುತ್ತೇವೆ. ನಾವು ಒಂದು ಸಲ ಕಲ್ತ ಮೇಲೆ ಅದನ್ನ ಆಚರಿಸ್ಬೇಕು, ಅದನ್ನ ಆಚರಣೆಯಲ್ಲಿ ಇಟ್ಕೋಬೇಕು. ಆ ಆಚರಣೆ ಏನಾದ್ರೂ ಪುನಃ ಬದಲಾದೆ ಆದ್ರೆ ಮತ್ತೆ ಭವಿಷ್ಯ ಅಂತಕ್ಕಂಥದ್ದು ನರಕಾಯಾತನೆ ಆಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮೇಡಮ್ ಟೈಮ್ ಆಗಿದೆ ಅಲ್ಲ ಮೇಡಮ್? ಇನ್ನು ಎಷ್ಟೊತ್ತಾಗುತ್ತೆ ಮೇಡಮ್? ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮೇಡಮ್. ಒಂದ್ ಹಂತ ಮುಗಿಯುತ್ತೆ. ಆಯ್ತಾಯ್ತು, ಇನ್ನೊಂದ್ 2 ನಿಮಿಷ ಮಾಡಿ. ಹೌದು ಮೇಡಮ್. ಹೊಂದುವುದರಿಂದ ಪಾರಾಗುತ್ತವೆ. ಸಾಮಾನ್ಯ ಮನುಷ್ಯನಿಗಿಂತಲೂ ನಿಮ್ನ ವರ್ಗದ ವ್ಯಕ್ತಿಗಳ ಅನುಭವವು ಭೂಮಿಯ ಮೇಲೆ ಕಳೆದ ಜನ್ಮಗಳಿಗೆ ಅನುಸಾರವಾಗಿ ಇರುತ್ತದೆ. ಇದೇ ರೀತಿಯಾಗಿ ಬುದ್ಧಿಜೀವಿಗಳ ಅಥವಾ ಸಾಮಾನ್ಯಕ್ಕಿಂತ ಉನ್ನತ ಸ್ತರದ ಜನರ ಅನುಭವಗಳು ಅವರ ಗತಿಸಿದ ಜನ್ಮಗಳ ಅನುರೂಪವೇ ಇರುತ್ತದೆ. ಸಾಮಾನ್ಯ ಮತ್ತು ಸಾಮಾನ್ಯಕ್ಕಿಂತಲೂ ನಿಮ್ನ ವರ್ಗ, ಸಾಮಾನ್ಯಕ್ಕಿಂತಲೂ ಕೆಳಮಟ್ಟದ ನಿಮ್ನ ವರ್ಗದ ವ್ಯಕ್ತಿಗಳ ಅನುಭವವು ಭೂಮಿಯ ಮೇಲೆ ಕಳೆದ ಜನ್ಮದ ಜೀವನ ಯಾವ ರೀತಿಯಾಗಿರುತ್ತೋ ಅದಕ್ಕನುಗುಣವಾಗಿನೇ ಮುಂದಿನ ಜನ್ಮ ಅಂತಕ್ಕಂಥದ್ದು ಬರ್ತದೆ. ಇದೇ ರೀತಿಯಾಗಿ ಬುದ್ಧಿಜೀವಿಗಳಿರ್ಬೋದು, ಬುದ್ಧಿವಂತಿಕೆಯಿಂದ ಜೀವನ ಜ್ಞಾನ ತಿಳ್ಕೊಂಡು ಜ್ಞಾನಿಗಳು ಪ್ರಜ್ಞಾನ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಸಾಮಾನ್ಯಕ್ಕಿಂತ ಉನ್ನತ ಸ್ತರದ ಅನುಭವಗಳು ಅವರ ಗತಿಸಿದ ಜನ್ಮಗಳ ಅನುರೂಪವೇ ಇರುತ್ತದೆ. ಇಂಥವರು ಸೂಕ್ಷ್ಮ ಲೋಕದ ನಿಮ್ನ ಸ್ತರದಿಂದ ಉನ್ನತ ಸ್ತರದವರೆಗೆ ಸುಲಭವಾಗಿ ವೇಗವಾಗಿ ಪಾರಾಗುತ್ತಾರೆ. ಯಾಕೆ ಜ್ಞಾನವನ್ನ ತಿಳ್ಕೋಬೇಕು, ಧ್ಯಾನವನ್ನು ಮಾಡೋದ್ರ ಜೊತೆಗೆ ಜ್ಞಾನವನ್ನು ತಿಳ್ಕೊಳ್ಳೋದು ಕೂಡ ಯಾಕೆ ಮುಖ್ಯ ಅಂತ ಹೇಳಿದ್ರೆ ಮಾಸ್ಟರ್ಸ್, ಬುದ್ಧಿಜೀವಿಗಳಾಗಿ ಜೀವಿಸ್ಬೇಕು ನಾವು. ಮುಂದಿನ ಜೀವನ ಅದ್ಭುತವಾಗಿ ಸೃಷ್ಟಿ ಮಾಡ್ಕೊಳ್ಬೇಕು ನಾವೆಲ್ಲರೂ. ನಮ್ಮ ಭವಿಷ್ಯ ಅಂತಕ್ಕಂಥದ್ದು ನಮ್ಮ ಕೈಯಲ್ಲೇ ಇದೆ. ಅದನ್ನ ಯಾವ ರೀತಿ ಸೃಷ್ಟಿ ಮಾಡ್ಕೋಬೇಕು ಅನ್ನೋದು ನಮ್ಮ ಆಲೋಚನೆಗೆ ಬಿಟ್ಟಿದ್ದು. ಆಲೋಚನೆನೇ ಮುಖ್ಯ, ಈ ಲೋಕದಲ್ಲಾಗ್ಲಿ ಸೂಕ್ಷ್ಮ ಲೋಕದಲ್ಲಾಗ್ಲಿ. ಅದಕ್ಕೋಸ್ಕರ ನಮ್ಮ ಆಲೋಚನೆಯ ಗತಿಯನ್ನ ಬದಲಾಯಿಸ್ಕೊಳ್ಳಿ, ಪ್ರತಿಯೊಬ್ರು ಜ್ಞಾನ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಪತ್ರಿಜಿ ಗುರುಗಳು ಈ ಭೂಮಿಯ ಮೇಲೆ ಧ್ಯಾನ ಮತ್ತು ಜ್ಞಾನವನ್ನ ಅಷ್ಟೊಂದು ಅದ್ಭುತವಾಗಿ ಪ್ರಚಾರ ಮಾಡಿದ್ದಾರೆ ಮಾಸ್ಟರ್. ಮತ್ತು ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಇಂತಿಂತ ಪುಸ್ತಕಗಳನ್ನೇ ಓದಿ ಹೆಚ್ಚು ವೇಗವಾಗಿ ಸುಲಭವಾಗಿ ಜ್ಞಾನವನ್ನ ಪಡೀರಿ. ಈ ಉನ್ನತ ಸ್ತರಗಳಿಗೆ ತಲುಪಿ, ನಿಮ್ನ ಸ್ತರದಿಂದ ಉನ್ನತ ಸ್ತರವರೆಗೆ ವೇಗವಾಗಿ ತಲುಪಿ ಅನ್ನೋ ಜ್ಞಾನವನ್ನ ಪಡೆಯಿರಿ ಅಂತ ಹೇಳಿದ್ದಾರೆ ಮಾಸ್ಟರ್. ಈ ಸಲ ಅವರು ತಮಗಿಷ್ಟವಾದ ಕೆಲಸವನ್ನಷ್ಟೇ ಮಾಡದೆ ಸಮಾನ ರುಚಿಯುಳ್ಳ ಶಿಕ್ಷಣಾರ್ಥಿಗಳನ್ನು ಕೂಡ ಒಂದುಗೂಡಿಸುತ್ತಾರೆ. ಇದೇ ಮಾಸ್ಟರ್ಸ್. ಬರೀ ನಾವಷ್ಟೇ ಜ್ಞಾನ ತಿಳ್ಕೊಂಡ್ರೆ ಸಾಲದು ಅಂತೇಳಿ ಈ ಝೂಮ್ ವೇದಿಕೆಯಲ್ಲಿ ಸಾಕಷ್ಟು ಜನ ಅದೇ ಮನಸ್ಥಿತಿ ಉಳ್ಳವರನ್ನೆಲ್ಲ ಯಾವ ರೀತಿ ಕೂಡ್ಕೊಳ್ತೀವಲ್ಲ ಮಾಸ್ಟರ್ಸ್, ಆ ರೀತಿಯಾಗಿ ನಾವು ಇದು ಒಂದು ಅದ್ಭುತವಾದ ಜ್ಞಾನ ಪ್ರಚಾರಕ್ಕೆ ಮಾಡ್ಲಿಕ್ಕೆ ಇರ್ತಕ್ಕಂಥ ವೇದಿಕೆ ಮಾಸ್ಟರ್ಸ್. ಶಿಕ್ಷಣಾರ್ಥಿಗಳನ್ನ ಒಂದುಗೂಡಿಸುತ್ತಾರೆ. ವಿಜ್ಞಾನಿಗೆ ತನ್ನ ಶಿಕ್ಷಣಾರ್ಥಿಯ ಸಮೂಹದೊಂದಿಗೆ, ಗಣಿತಜ್ಞನು ತನ್ನ ಪುಟ್ಟ ಸಮೂಹದೊಂದಿಗೆ ಸಾಮಾನ್ಯವಾಗಿ ಕಾಣಸಿಗುತ್ತಾರೆ. ಶಿಕ್ಷಣಾರ್ಥಿಗಳು ಭೌತಿಕ ಜಗತ್ತಿಗಿಂತಲೂ ಹೆಚ್ಚು ಸಲೀಸಾಗಿ ಈ ಭೌತಿಕ ಜ್ಞಾನವನ್ನದು ನಮಗೆ ಇದ್ದದ್ದೇ ಆದ್ರೆ, ಜ್ಞಾನದ ಆಲೋಚನೆ ಇದ್ದದ್ದೇ ಆದ್ರೆ ಈ ಭೌತಿಕ ಜಗತ್ತಿಗಿಂತಲೂ ಸೂಕ್ಷ್ಮ ಲೋಕದಲ್ಲಿ ನಿರ್ವಹಿಸುವ ಅತ್ಯುತ್ತಮವಾದ ಕಾರ್ಯವನ್ನ ನಿರ್ವಹಿಸಬಲ್ಲರು. ಏಕೆಂದರೆ ಈಗ ಪ್ರಯೋಗ ಮಾಡಲು 4 ಆಯಾಮಗಳ ಅಂತರಿಕ್ಷವು ಉಪಸ್ಥಿತವಿರುತ್ತದೆ. ಕಲಾವಿದರ ಹತ್ತಿರ ಶಿಷ್ಯರಿರುತ್ತಾರೆ. ಅವರು ಕಲಾವಿದರ ದಕ್ಷತೆಯನ್ನು ನಕಲು ಮಾಡುವ ಪ್ರಯತ್ನ ಮಾಡುತ್ತಿರುತ್ತಾರೆ. ಸಂಗೀತಜ್ಞರೊಂದಿಗೆ ಹೀಗೆಯೇ ಆಗುತ್ತದೆ. ಸಂಗೀತಜ್ಞನಂತೂ ಇನ್ನೂ ಹೆಚ್ಚು ಪ್ರಸನ್ನಗೊಳ್ಳುತ್ತಾನೆ. ಅದಕ್ಕೋಸ್ಕರನೇ ಮಾಸ್ಟರ್ ಸಂಗೀತಕ್ಕೆ ಹೆಚ್ಚು ಮಹತ್ವ ನೀಡ್ತಾ ಇದ್ದಾರೆ. ನಾದ, ಸ್ವರ, ಲಯ ಅವೆಲ್ಲವೂ ಕೂಡ ಮನಸ್ಸಿಗೆ ಮುದ ನೀಡ್ತಕ್ಕಂಥವು. ಅವು ಬೇರೆ ಸೂಕ್ಷ್ಮ ಲೋಕದಲ್ಲೂ ಕೂಡ
ಅಲ್ಲಿ ಇರ್ತದೆ. ಅದನ್ನ ನಾವು ಅಲ್ಲಿರ್ತಕ್ಕಂಥದಕ್ಕೋಸ್ಕರ ನಾವು ಇಲ್ಲಿ ರೆಡಿ ಆಗ್ಬೇಕು ಮಾಸ್ಟರ್, ಸಂಸಿದ್ಧರಾಗ್ಬೇಕು. ನಾವು ಅದಕ್ಕೆ ಪೂರಕವಾಗಿ ರೆಡಿ ಆಗ್ಬೇಕು. ಏಕೆಂದರೆ ಅವನಿಗೆ ಜಗತ್ತಿನಲ್ಲಿರುವವರ ಸಂಗೀತವನ್ನಷ್ಟೇ ಅಲ್ಲದೆ ಸಾಗರ, ವಾಯು, ಗ್ರಹ, ನಕ್ಷತ್ರಗಳ ಸಂಗೀತವನ್ನು ಕೂಡ ಕೇಳುವ ಸುಯೋಗ ಒದಗುತ್ತದೆ ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ. ಇಲ್ಲಿ ಬರೀ ನಾವು ವ್ಯಕ್ತಿಗಳಿಂದ ಬರ್ತಕ್ಕಂಥ ಸಂಗೀತ ಕಲ್ತ್ರೆ ಅಲ್ಲಿ ಪ್ರಕೃತಿಯಾದಂತಹ ಸಾಗರ, ವಾಯು, ಗ್ರಹ, ನಕ್ಷತ್ರಗಳಿಂದ ಹೊಮ್ಮತಕ್ಕಂಥ ಸಂಗೀತವನ್ನ ಕೇಳುವಂತಹ ಸುಯೋಗ ದೊರೆಯುತ್ತದೆ. ನಭೋಮಂಡಲದ ಸಂಗೀತವಿರುತ್ತದೆ. ವೇಗದಿಂದ ಗ್ರಹ ನಕ್ಷತ್ರಗಳು ಅಂತರಿಕ್ಷದಲ್ಲಿ ಸುತ್ತುವಾಗ ಅವುಗಳ ಸಂಗೀತವೂ ಇರುತ್ತದೆ. ಈ ಬ್ರಹ್ಮಾಂಡ ಜೀವನದೊಂದಿಗೆ ಸಂಬಂಧಿಸಿದ ಸಂಗೀತ ಮತ್ತು ವರ್ಣ ಇರುತ್ತದೆ. ಆದರೆ ತನ್ನ ಜೀವನದ ಕುರಿತು ಈಗ ತಾನೇ ಹುಟ್ಟಿದ ಇರುವೆ ಎಂದು ತಿಳಿದುಕೊಂಡಷ್ಟೇ ಅಲ್ಪ ಪ್ರಮಾಣದಲ್ಲಿ ನಾವು ಈ ವೈಭವದ ಕುರಿತು ತಿಳಿದುಕೊಂಡಿದ್ದೇವೆ. ನೋಡ್ರಿ ಮಾಸ್ಟರ್ಸ್, ನಮಗೆ ಈಗ ದೊರೆತಿರೋ ಜ್ಞಾನನೂ ಕೂಡ ಎಷ್ಟಿದೆ ಅಂದ್ರೆ, ಈಗ ತಾನೇ ಹುಟ್ಟಿರ್ತಕ್ಕಂಥ ಇರುವೆ ತಿಳ್ಕೊಂಡಿರ್ತಲ್ಲ ಸ್ವಲ್ಪ ಜ್ಞಾನ, ಅಷ್ಟು ತಿಳ್ಕೊಂಡಿದೀವಿ ಅಷ್ಟೇ. ಅಂದ್ರೆ ಇನ್ನೂ ಸಾಗರದಷ್ಟು ಜ್ಞಾನ ಇದೆ, ಅದನ್ನ ತಿಳಿತಾ ಹೋಗ್ಬೇಕು ಅಂತ. ಸಂಗೀತಜ್ಞರಿಗೆ ಸಂಗೀತದ ಶ್ರೇಷ್ಠ ದೇವದೂತರು, ಗಂಧರ್ವ ದೇವತೆಗಳು ಕೂಡ ಅಲ್ಲಿ ದೊರೆಯಬಹುದು. ಏಕೆಂದರೆ ಅವರು ಕೇವಲ ಸಂಗೀತಕ್ಕಾಗಿಯೇ ಜೀವಿಸಿರುತ್ತಾರೆ. ಅವರು ಸ್ವಯಂ ತಮ್ಮನ್ನು ಸಂಗೀತದ ಮೂಲಕ ಸಂಗೀತಕ್ಕಾಗಿಯೇ ವ್ಯಕ್ತಗೊಳಿಸಿಕೊಳ್ಳುವರು. ನಮಗೆ ಭಾಷೆ ಹೇಗಿದೆಯೋ ಹಾಗೆ ಅವರಿಗೆ ಸಂಗೀತವಿದೆ. ಅವರ ಚಟುವಟಿಕೆಗಳ ಕುರಿತು ನಾನು ನಿಮಗೆ ಆಮೇಲೆ ಹೇಳುತ್ತೇನೆ. ಅದಕ್ಕೋಸ್ಕರನೇ ಮಾಸ್ಟರ್ಸ್, ಧ್ಯಾನಕ್ಕೆ ಸಂಗೀತ ಅಂತಕ್ಕಂಥದ್ದು ಅತ್ಯುತ್ತಮ ಅಂತ ಹೇಳ್ಬಿಟ್ಟು ಎಲ್ಲೇ ಧ್ಯಾನ ಕಾರ್ಯಕ್ರಮ ನಡೆದ್ರು ಕೂಡ ಸಂಗೀತ ಧ್ಯಾನ ಅಂತಕ್ಕಂಥದ್ದು ನಡೀತದೆ. ಆಧ್ಯಾತ್ಮದಲ್ಲಿ ಆಸಕ್ತಿ ಉಳ್ಳ ಮತ್ತು ಆಳವಾಗಿ ಧ್ಯಾನ ಮಾಡಿದ ಮನುಷ್ಯರಿಗೆ ಅನಂತ ಪರಮಾನಂದವು ಪ್ರತೀಕ್ಷೆಗೈಯುತ್ತಿದೆ. ಅನಂತ ಪರಮಾನಂದ ಅಂತಕ್ಕಂಥದ್ದು ಕಾದು ಕುಳಿತಿದೆ, ಅದು ಸುರಿದು ಬರ್ಲಿಕ್ಕಾಗಿ, ಧಾರೆ ಎರಿಲಿಕ್ಕಾಗಿ. ಅದಕ್ಕೋಸ್ಕರ ಜೀವಿತ ಕಾಲದಲ್ಲಿ ಅವರಿಗೆ ವಿಶ್ವದ ಹಾಗೂ ತನ್ನ ತರ್ಕಶಕ್ತಿಯ ಮೇಲೆ ಅವಲಂಬಿತನಾಗಬೇಕಿತ್ತು. ಆದರೆ ಈಗ ಅವನ ಜಗತ್ತಿನಲ್ಲಿ ಅಧ್ಯಯನ ಮಾಡಿದ ಎಲ್ಲ ಸಿದ್ಧಾಂತಗಳ ಸತ್ಯತೆಯನ್ನು ಪ್ರಾಮಾಣೀಕರಿಸಬಲ್ಲ. ಇಲ್ಲ, ನನಗೆ ಗೊತ್ತಿಲ್ಲ ಅಂದ ತಕ್ಷಣ ಅದು ಸುಳ್ಳಲ್ಲ, ಸತ್ಯ ಇದೆ. ಅದನ್ನ ತರ್ಕದ ಮುಖಾಂತರ, ಅದನ್ನ ಅನುಭವ ಪಡ್ಕೊಳ್ಳೋದ್ರ ಮುಖಾಂತರ, ಅದನ್ನ ತಿಳಿಯೋದ್ರ ಮುಖಾಂತರ ಅದನ್ನ ಒಪ್ಕೊಳ್ಬೇಕಾಗಿದೆ, ಅದನ್ನ ಪ್ರಾಮಾಣೀಕರಿಸಬೇಕಾಗಿದೆ. ಅಂತವರಿಗೆ ಜ್ಞಾನ ಎಷ್ಟೊಂದು ಸುಖ ಶಾಂತಿಯನ್ನು ನೀಡುವುದೆಂಬುದನ್ನು ತಿಳಿಯುವುದು ಕಷ್ಟ. ಅಂತವರಿಗೆ ಜ್ಞಾನ ಅಂತಕ್ಕಂಥದ್ದು ಎಷ್ಟು ಸುಖ ಕೊಡುತ್ತೆ, ಅವರಿಗೆ ನೆಮ್ಮದಿಯನ್ನು ನೀಡುತ್ತೆ ಅಂತಕ್ಕಂಥದ್ದು ಅಳತೆ ಮಾಡ್ಲಿಕ್ಕೆ ಕಷ್ಟ. ಇಲ್ಲಿಯವರೆಗೆ ಅಂಧಕಾರದೊಂದಿಗೆ ಹೋರಾಡುತ್ತಿದ್ದ ಆದರೆ ಪ್ರಕಾಶದ ದರ್ಶನವಾದಂತೆ ಆಗುತ್ತದೆ. ಅಂಧಕಾರದಲ್ಲಿ ಇದ್ದವರಿಗೆ ಪ್ರಕಾಶದ ದರ್ಶನ ಕೊಟ್ಟಾಗ ಎಷ್ಟು ಆನಂದ ಅಂತಕ್ಕಂಥದ್ದು ದೊರೆಯುತ್ತದೋ, ಆ ರೀತಿಯಾಗಿ ತನ್ನ ಸಹಜೀವಿಗಳಿಗೆ ಸಹಾಯ ಮಾಡುವುದೊಂದನ್ನೇ ಗುರಿಯಾಗಿಟ್ಟುಕೊಂಡ, ಜೀವನ ಪೂರ್ತಿ ಅದೊಂದನ್ನೇ ಆಲೋಚಿಸಿದ ಪರೋಪಕಾರಿ ವ್ಯಕ್ತಿಗೆ ಬಹುಶಃ ಅಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಅವಕಾಶಗಳು ಸುಲಭವಾಗಿವೆ. ಈ ಭೂಮಿಯ ಮೇಲೆ ಜೀವಿತದಲ್ಲಿರುವಾಗಲೇ ತನ್ನ ಸಹಜೀವಿಗಳಿಗೆ ಸಹಾಯ ಮಾಡೋದನ್ನು ಗುರಿಯಾಗಿಸಿಟ್ಕೊಂಡು ಜೀವನ ಪೂರ್ತಿ ಅದರ ಬಗ್ಗೆನೇ ಆಲೋಚಿಸ್ತಕ್ಕಂಥದ್ದು, ಯಾವ ರೀತಿಯಾಗಿ ಸಹಾಯ ಮಾಡಬಹುದು. ಪರೋಪಕಾರಿ ವ್ಯಕ್ತಿಗೆ ಬಹುಶಃ ಅಲ್ಲಿ ಎಲ್ಲರಿಗಿಂತ ಅವಕಾಶಗಳು ಕಾದಿವೆ. ಏಕೆಂದರೆ ಈಗ ಅವರ ಬರಲಿ ಇತರರಿಗೆ ಸಹಾಯ ಮಾಡಲು, ತನ್ನ ಸೇವೆಯ ಅವಶ್ಯಕತೆ ಉಳ್ಳವರಿಗೆ ಸಹಾಯ ಒದಗಿಸಲು ಬಹಳಷ್ಟು ಸಮಯ ಇರುತ್ತೆ. ಅಲ್ಲಿ ಸಮಯ ಅಂತಕ್ಕಂಥದ್ದು ಸಾಕಷ್ಟು ಇರ್ತದೆ. ಈಗ ತಾನೇ ಆ ಲೋಕಕ್ಕೆ ಬಂದವರಿಗೆ ಸಹಾಯ ಒದಗಿಸುವ ಜವಾಬ್ದಾರಿಯನ್ನು ತೆಗೆದುಕೊಂಡರೆ ಸೂಕ್ಷ್ಮ ಲೋಕದಲ್ಲಿ ಕಳೆಯುವ ತನ್ನ ಜೀವನದ ಪ್ರತಿಯೊಂದು ಕ್ಷಣವೂ ಕೂಡ ಬ್ಯುಸಿಯಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಯುದ್ಧದ ಸಮಯದಲ್ಲಿ ಈ ಕೆಲಸವು ಇನ್ನೂ ಹೆಚ್ಚಾಗುತ್ತದೆ. ಏಕೆಂದರೆ ಆಗ ಸಹಾಯ ಮಾಡುವವರು ಕಡಿಮೆ ಮತ್ತು ಏನು ತಿಳಿಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಯುದ್ಧ ಅಂತ ಸಂದರ್ಭದಲ್ಲಿ ದೇಹತ್ಯಾಗ ಬಾಡಿ ಬಂದಂತ ಆತ್ಮಗಳು, ಏನು ಗೊತ್ತಿಲ್ಲದವರು ಸಾಕಷ್ಟು ಜನ ಇರ್ತಾರೆ. ಅಂತವರಿಗೆಲ್ಲ ಜ್ಞಾನ ಕೊಡ್ತಕ್ಕಂಥ ಕೆಲಸದಲ್ಲಿ ಬ್ಯುಸಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಈ ಕಾರ್ಯದಲ್ಲಿ ಸ್ವಯಂ ತಮ್ಮನ್ನು ತೊಡಗಿಸಿಕೊಳ್ಳುವವರಿಗೆ ಬಹಳ ಪುಣ್ಯವೂ ದೊರೆಯುತ್ತದೆ. ಆ ಕಾರ್ಯವನ್ನು ನಾವು ಮಾಡ್ತೇವೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಾಗ, ಅದಕ್ಕೋಸ್ಕರನೇ ಭೂಲೋಕದಲ್ಲಿ ಗುರುಗಳು ಪ್ರತಿ ಕ್ಷಣವೂ ಹೇಳ್ತಿರ್ತಾರೆ, ಸೇವೆ ಸೇವೆ, ಸೇವಾ ಮನೋಭಾವ ಬೆಳೆಸ್ಕೊಳ್ಳಿ, ಸೇವೆಯನ್ನು ಮಾಡಿ ಸಿಕ್ಕಂತ ಸಮಯದಲ್ಲಿ ಅಂತ ಹೇಳ್ಬಿಟ್ಟು ಪುಣ್ಯವೂ ದೊರೆಯುತ್ತದೆ. ಅಲ್ಲದು ಅವರು ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಆ ಗುಣ ನಮ್ಮಲ್ಲಿ ಕರಗತವಾಯ್ತು ಅಂದಾಗ ಸೂಕ್ಷ್ಮ ಲೋಕದಲ್ಲೂ ಕೂಡ ನಾವು ಅತ್ಯುತ್ತಮವಾದ ಆನಂದಮಯ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಕೇವಲ ಸ್ವಂತಕ್ಕಾಗಿ ಅಲ್ಲ, ದುಃಖದಲ್ಲಿರುವ ತನ್ನ ಬಂಧು ಬಳಗಕ್ಕೆ ಸಹಾಯ ಸಲ್ಲಿಸಲಿಕ್ಕಾಗಿ ಜ್ಞಾನ ಸಂಪಾದಿಸು. ಬರೀ ನಿನ್ನ ಸ್ವಂತಕ್ಕಲ್ಲ, ಬೇರೆಯವರು ದುಃಖದಲ್ಲಿರ್ತಕ್ಕಂಥವರಿಗೆ, ಬಂಧು ಬಳಗಕ್ಕೆ, ಅವರೆಲ್ಲರಿಗೂ ಕೂಡ ಜ್ಞಾನವನ್ನು ತಿಳಿಸೋದ್ರ ಮುಖಾಂತರ ಅವರನ್ನ ದುಃಖದಿಂದ ಹೊರ ತಂದ್ರೆ
ಅದು ನಿನಗೆ ಒಂದು ಪುಣ್ಯದ ಕಾರ್ಯವಾಗುತ್ತದೆ. ಈ ರೀತಿಯಾಗಿ ವಿಕಾಸ ವ್ಯವಸ್ಥೆಯಲ್ಲಿ ಪಾಲುದಾರನಾಗಬಲ್ಲೆ. ವಿಕಾಸ ಪ್ರಕ್ರಿಯೆಯಲ್ಲಿ ನಿನ್ನದು ಒಂದು ಪಾಲುದಾರಿಕೆ ಇರ್ತದೆ. ಅಲ್ಲದೆ ಪ್ರತಿಯೊಬ್ಬ ವಿಚಾರಶೀಲ ವ್ಯಕ್ತಿಯಂತೆ ಅಜ್ಞಾನಿಗಳಿಗೆ ಒಂದು ಸಹಾಯಕ ಹಾಗೂ ಮಾರ್ಗದರ್ಶಕ ಕಾರ್ಯವನ್ನು ಕೂಡ ಮಾಡಬಲ್ಲೆ. ಅಜ್ಞಾನಿ ಇರ್ತಕ್ಕಂಥವರಿಗೆ ಒಂದು ಸಹಾಯ ಮಾಡಿದಂತ ಆಗ್ತದೆ, ನಿನ್ನ ಜ್ಞಾನವನ್ನ ಹಂಚಿದ್ರೆ ಮತ್ತು ಮಾರ್ಗದರ್ಶನವನ್ನ ನೀಡಿದಂತ ಕಾರ್ಯ ಮಾಡಿದಂತಾಗುತ್ತದೆ. ಇಂದು ನಾನು ನಿನಗೆ ಸೂಕ್ಷ್ಮ ಲೋಕದ ಅತ್ಯಧಿಕ ಸುಖದಾಯಕ ಭಾಗದ ವಿವರಣೆಯನ್ನು ನೀಡಿವೆ. ಏಕೆಂದರೆ ಸೂಕ್ಷ್ಮ ಲೋಕದಲ್ಲಿ ಜಗತ್ತಿನ ಅತ್ಯಂತ ಸುಂದರ ಸೃಷ್ಟಿಯಾದ ಮಕ್ಕಳ ಕುರಿತು ಮಾತನಾಡು. ಮೇಡಮ್ ಓಕೆ ಮೇಡಮ್, ಇಲ್ಲಿಗೆ ನಿಲ್ಲಿಸ್ತೇನೆ. ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ ಟೈಮ್ ತಗೋತೀನಿ ಮೇಡಮ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದುವರೆಗೂ ಹಂಚಿದ ಜ್ಞಾನವನ್ನು ಅತ್ಯುತ್ತಮವಾಗಿ ಆಲಿಸಿದ ತಮ್ಮೆಲ್ಲ ಆತ್ಮದೇವರುಗಳಿಗೂ ನಮಿಸುತ್ತಾ, ಈ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಂತ ಪರಮೋಚ್ಚ ಗುರುಗಳಿಗೂ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಿದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸದಾವಕಾಶವನ್ನು ನೀಡಿದ್ದಕ್ಕೆ ಥ್ಯಾಂಕ್ ಯು ಮ್ಯಾಮ್.